ಕರ್ತನೆ. ಸೇರಿ ಬಂದಿರೋ ಭಕ್ತರನ್ನು ವಿಶೇಷವಾಗಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತು ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ಈ ಒಂದು ಶುಭವಾರ್ತೆ, ಯೇಸು ಕ್ರಿಸ್ತನ ಶುಭವಾರ್ತೆಯನ್ನು ಕೇಳೋದಕ್ಕಾಗಿ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ, ಮೇಲ್ ಮಾಡಲಿ. ಈಗ ನಾವು ಪುನರುತ್ಥಾನದ 13ನೇ ಭಾಗಕ್ಕೆ ನಾವು ಬಂದಿರ್ತೇವೆ. ಆದ ಕಾರಣ ಕೊನೆಯ ಭಾಗವನ್ನು ಮುಗಿಸ್ಕೊಂಡು ಮತ್ತು ನಾವು ಅನೇಕ ಕಾರ್ಯಗಳನ್ನು ಇನ್ನೂ ದೇವರ ವಾಕ್ಯದಲ್ಲಿ ತಿಳ್ಕೊಳ್ಬೇಕಾಗಿದೆ. ಅವೆಲ್ಲಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥಿಸು. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು ಕರ್ತನೆ. ಇವತ್ತು ನಿನ್ನ ವಾಕ್ಯಗಳಿಂದ ಬಲಗೊಳಿಸಿ ಕರ್ತನೆ ಎಲ್ಲ ರೀತಿಯಾದಂಥ ಕರ್ತನೆ ರಾಜ ಅನುಕೂಲಗಳನ್ನು ಮಾಡಿಕೊಡ್ತ ಕರ್ತನೆ. ಭೂಲೋಕದ ಕಡೆಯವರೆಗೂ ನಿನ್ನ ಸುವಾರ್ತೆ ತಲುಪುವಂತೆ ಸಹಾಯ ಮಾಡಿದಕ್ಕೆ ಸ್ತೋತ್ರ ಕರ್ತನೆ. ರಾಜ, ಎಷ್ಟೋ ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರ ಕರ್ತನೆ ಆತನನ್ನು ಹಿಂಬಾಲಿಸತಕ್ಕಂಥವರು ಆ ದೊಡ್ಡ ಬೋಧಕನು ಮತ್ತು ದೊಡ್ಡ ಪ್ರವಾದಿ ಎಂಬುದಾಗಿ ನಂಬಿದರು. ಆದರೆ ಬರಬೇಕಾಗಿರುವ ಮಸಿಯ ಆತನೇ ಎನ್ನತಕ್ಕಂಥ ಗೊಂದಲ ಮಾತ್ರ ಅವರಲ್ಲಿತ್ತು. ಆ ಒಂದು ಕಾರ್ಯವು ಕರ್ತನೆ ಯೇಸು ಕ್ರಿಸ್ತನು ಪುನರುತ್ಥಾನವಾದ 40 ದಿವಸಗಳಲ್ಲಿ ಅವರನ್ನು ಪುಷ್ಟೀಕರಿಸಿ, ಅವನು ಬಲಗೊಳಿಸಿ, ಅವರ ನಂಬಿಕೆಯನ್ನು ದೃಢಪಡಿಸಿ, ಎಲ್ಲ ಲೇಖನಗಳನ್ನು ಆದಿಕಾಂಡದಿಂದ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಎಲ್ಲ ಪುರಾತನ ಕಾಲದ ಲೇಖನಗಳನ್ನು ಉಲ್ಲೇಖಿಸಿ ಯೇಸು ಕ್ರಿಸ್ತನೇ ನಿಜವಾದ ಆ ಮಸಿಹ ರಕ್ಷಕನು, ವಿಮೋಚಕನು, ಒಡೆಯನು ಮತ್ತು ಜಗದ ರಕ್ಷಕನೆನ್ನತಕ್ಕಂಥ ಸತ್ಯವನ್ನು ಕರ್ತನೆ ಅವ್ರಿಗೆ ಬಯಲುಗೊಳಿಸಿದ ಕರ್ತನೆ. ನಾವು ಅದೇ ಸತ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದ ಕರ್ತನೆ. ನಮ್ಮ ಕುಟುಂಬಕ್ಕೂ ಕ್ಷೇಮ, ಈ ಬಂದಿರತಕ್ಕಂಥ ಎಲ್ಲರೂ ಸೇರಿ ಬಂದಿರತಕ್ಕಂಥ ಎಲ್ಲ ಈ ನೇರ ಪ್ರಸಾರದಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ಯಾರ್ಯಾರು ಇದನ್ನು ಗಮನಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಶುಭವಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಮತ್ತು ಅಷ್ಟೆಲ್ಲದ ಕರ್ತನೆ, ಈ ಒಂದು ವಾಕ್ಯವನ್ನು ಕೇಳುತ್ತಿರುವಾಗ, ಈ ಒಂದು ಶುಭವಾರ್ತೆಯನ್ನು ಕೇಳುತ್ತಿರುವಾಗ ಅವರಲ್ಲಿರ್ತಕ್ಕಂಥ ಭಯ, ದಿಗುಲು, ಚಿಂತೆ, ಈಗ ಸುತ್ತಮುತ್ತಲಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ತಕ್ಕಂತೆ ಬರ್ತಕ್ಕಂಥ ಎಲ್ಲ ಭಯ, ದಿಗುಲು, ಚಿಂತೆಗಳನ್ನು ಹೋಗಲಾಡಿಸಿ ಕರ್ತನೆ ಧೈರ್ಯ, ಸಾಮರ್ಥ್ಯ, ಹರ್ಷ, ಆನಂದ, ನಂಬಿಕೆ, ಭಕ್ತಿ, ವಿಶ್ವಾಸ ಅವರನ್ನುಂಟು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇರ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನೆ. ಸೇರಿ ಬಂದಿರೋ ಎಲ್ಲ ಭಕ್ತರನ್ನು ಆಶೀರ್ವದಿಸು ಕರ್ತನೆ. ಎಷ್ಟು ಜನರು ಕರ್ತನೆ ಈ ನೇರ ಪ್ರಸಾರದಲ್ಲಿ ಸೇರಿ ಬಂದಿದ್ದಾರೆ ಕರ್ತನೆ, ಅವರೆಲ್ಲರೂ ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರ ಹೃದಯವನ್ನು ಕರ್ತನೆ ಮುಟ್ಟಿ ಅವರನ್ನು ಬಲಗೊಳಿಸಿ ಕರ್ತನೆ ಕೃಪೆ ಇರಲಿ. ಯಾಕಂದ್ರೆ ಕರ್ತನೆ ಅನೇಕ ಜನರು ಕರ್ತನೆ ದೇವಾಲಯಕ್ಕೆ ಪ್ರಾರ್ಥನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕರ್ತನೆ, ಯಾಕಂದ್ರೆ ಕಟ್ಟುನಿಟ್ಟಾದ ನಿಯಮಗಳಿರುವುದರಿಂದ ಕರ್ತನೆ. ಆದರೆ ಮನೆಯಿಂದಲೇ ಅವರು ದೇವರ ವಾಕ್ಯವನ್ನು ಕೇಳತಕ್ಕಂಥ ಮಾಧ್ಯಮವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ದೇವರ ಸುವಾರ್ತೆಯು ಅವರ ಮನೆಗಳಲ್ಲಿ ತಲುಪುವಂತೆ ನೀನು ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರ ಹೃದಯಗಳನ್ನು ತಟ್ಟುವಂತೆ, ಪ್ರತಿಯೊಂದು ಆತ್ಮಗಳನ್ನು ಬಲಪಡಿಸತಕ್ಕಂಥ ವಾಕ್ಯಗಳು ಇವತ್ತು ನಮ್ಮೊಟ್ಟಿಗೆ ಮಾತನಾಡ ರಾಜ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕೃಪೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ಪ್ರತಿಯೊಂದು ನನ್ನ ಸಹೋದರಿ ಸಹೋದರ, ದೂರ ದೂರ ಪ್ರದೇಶಗಳಿಂದ ವೀಕ್ಷಿಸಿರ್ತಕ್ಕಂಥ ನನ್ನ ಎಲ್ಲ ಸಹೋದರಿ ಸಹೋದರು, ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಆತನು ಹೇಗೆ ತನ್ನ ಶಿಷ್ಯರಿಗೆ ಪ್ರಕಟವಾದ ನಂತರ ಅವರಲ್ಲಿರ್ತಕ್ಕಂಥ ಇನ್ನೂ ಸ್ವಲ್ಪ ಪ್ರಶ್ನೆಗಳಿದ್ದವು, ಅನುಮಾನಾಸ್ಪದ ಪ್ರಶ್ನೆಗಳಿದ್ದು, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಸಲ್ಮೋನ್ ಮಹಾರಾಜನು ಹೇಗೆ ಶೀಬಾ ದೇಶದ ರಾಣಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವಳು ಯೆಹೋವ ದೇವರೇ ನಿಜವಾದ ದೇವರು, ಜಗದ್ರಕ್ಷಕನೆಂಬುದಾಗಿ ನಂಬಿ ಯೆಹೋವ ದೇವರ ಆರಾಧಕಳು ಅಂದರೆ ಭಕ್ತಳಾದಳು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಒಂದು ಸಭೆ ಆಗಿರ್ತಕ್ಕಂಥವರು 11 ಶಿಷ್ಯರಿಗೆ ಯೇಸು ಕ್ರಿಸ್ತನು ಅವ್ರಿಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವರಿಗೆ ಸಮಾಧಾನವನ್ನು ನೀಡಿ ಯಾವ ಭಯ ಇಲ್ಲದೆ ಅವರು ದೇವರ ಸುವಾರ್ತೆಯನ್ನು ಸಾರಿಕೊಳ್ಳುತ್ತಾ ಹೋಗುವಂತೆ ಅವರಿಗೆ ತ್ರಾಣವನ್ನು ಅನುಗ್ರಹಿಸಿದನು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈಗ ನಾವು ಯೇಸು ಕ್ರಿಸ್ತನು 40 ದಿವಸ ಅವಧಿಗಳಲ್ಲಿ ಸುಮಾರು 10 ಸಾರಿ ಪ್ರಕಟವಾದನು. ಪುನರುತ್ಥಾನವಾದ 40 ದಿವಸ ಅವಧಿಗಳಲ್ಲಿ 10 ಸಾರಿ ಪ್ರಕಟವಾದನು. ಮೊದಲನೇದಾಗಿ ಮಗ್ದಲಿನ್ ಮರಿಯಳಿಗೆ, ಎರಡನೇದಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಿರ್ತಕ್ಕಂಥ ಪೇತ್ರರ ಜೊತೆಯಲ್ಲಿ ಇರ್ತಕ್ಕಂಥ ಸ್ತ್ರೀ ಶಿಷ್ಯರು, ಆಮೇಲೆ ಮೂರನೇದಾಗಿ ಪೇತ್ರನಿಗೆ ಯೇಸು ಕ್ರಿಸ್ತು ಕಾಣಿಸಿಕೊಂಡ, ಆಮೇಲೆ ತೋಮನು ಹೊರತುಪಡಿಸಿ ಎಲ್ಲ ಅಪೋಸ್ತಲರಿಗೆ ಯೇಸು, ಐದನೇದಾಗಿ ತೋಮನೊಟ್ಟಿಗೆ ಎಲ್ಲ ಅಪೋಸ್ತಲರಿಗೆ ಯೇಸು ಕ್ರಿಸ್ತು ಪ್ರತ್ಯಕ್ಷನಾಗಿ ಅವರು ಕಾಣಿಸಿಕೊಂಡ, ಆರನೇದಾಗಿ ನಾವು ನೋಡ್ತಾ ಇದ್ದೀವಿ ಹಾಗೆ ಎಲ್ಲ ಅಪೋಸ್ತಲರನ್ನು. ಆನಂದ ನಂತರ 7ನೇದಾಗಿ 7 ಶಿಷ್ಯರನ್ನು ಪೇತ್ರು, ಯೋಹಾನ್, ಯಾಕೋಬ್, ನತಾನೇಲ್, ತೋಮ ಹಾಗೂ ಇರುವರಿಗೆ ಟಿಬೇರಿಯ ಸಮುದ್ರದ ಹತ್ರ ಯೇಸು ಕ್ರಿಸ್ತನು ಕಾಣಿಸಿಕೊಂಡು ಅವರನ್ನು ಕೂಡ ಧೈರ್ಯಗೊಳಿಸಿದ್ದಾನೆ. ತದನಂತರ 500 ಜನರು ಪ್ಲಸ್ ಬಿಲೀವರ್ಸ್, 500 ಜನರು ಹಾಗೂ
ಅದರೊಟ್ಟಿಗೆ ಸಹೋದರರು ಅಂದರೆ ವಿಶ್ವಾಸಿಗಳು ಗಲಿಲಿಯ ಆ ಒಂದು ಬೆಟ್ಟದ ಹತ್ರ ಅವರೆಲ್ಲರೂ ಯೇಸು ಕ್ರಿಸ್ತನು ನೋಡಿದ್ರು. ಅವರ ಮುಂದೆ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾದನು. ಹಾಗೂ ತದನಂತರ 9ನೇ ಸಾರಿ ಯಾಕೋಬನಿಗೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು. 10ನೇ ಸಾರಿ 11 ಶಿಷ್ಯರಿಗೆ ಒಟ್ಟಿಗೆ ಪ್ರತ್ಯಕ್ಷನಾದನು. ಈ 10ನೇ ಸಾರಿ ಅವರಿಗೆ ಪ್ರಕಟವಾಗಿ ಯೇಸು ಕ್ರಿಸ್ತು ಮಾತಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಎಲ್ಲರೂ ನನ್ನ ಪ್ರಿಯ ಸಹೋದರೇ, ಈಗಲೇ ಅಲ್ಲ, ಆಗಿನ ಕಾಲದಲ್ಲಿ ಕೂಡ ಯೇಸು ಕ್ರಿಸ್ತನು ಯಹೂದ್ಯರ ಮಧ್ಯದಲ್ಲಿ ಬಂದಿರುವಾಗ ತೋರಾ ಎಂಬ ಪುಸ್ತಕದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನು ಅಂದರೆ ಯೇಸು ಮಸೀಹ ಬರಲಿಕ್ಕಿದ್ದಾನೆ, ಆ ಪ್ರವಾದಿ ಬರಲಿಕ್ಕಿದ್ದಾನೆ, ಆ ಒಳ್ಳೆ ಬೋಧಕನು ಬರಲಿಕ್ಕಿದ್ದಾನೆ, ರಾಜಾದಿ ರಾಜನು, ಲೋಕದ ರಕ್ಷಕನು, ಜಗಕ್ಕೆ ಉದ್ಧಾರವನ್ನು ಮಾಡತಕ್ಕಂಥವನು, ರಕ್ಷಣೆಯನ್ನು ನೀಡತಕ್ಕಂಥವನು, ಉದ್ಧರಿಸತಕ್ಕಂಥ ಒಡೆಯನು ಬರಲಿಕ್ಕಿದ್ದಾನೆ ಅನ್ನತಕ್ಕಂಥ ಯೇಸು ಕ್ರಿಸ್ತನು ಜನ್ಮಿಸಲಿಕ್ಕೆ ಮುಂಚೆ, ಆತನ ಜನ್ಮಕ್ಕಿಂತ ಮುಂಚೆಲೇ, ಅದಕ್ಕಿಂತ ಪೂರ್ವದಲ್ಲೇ ಅನೇಕ ಪ್ರವಚನಗಳು, ಅನೇಕ ದೈವೋಕ್ತಿಗಳು ಆವಾಗ ದೇವರು ಜನರ ಸಮೇತ ಪ್ರವಾದಿಗಳ ಜೊತೆಯಲ್ಲಿ ಮತ್ತು ಅನೇಕ ಭಕ್ತರ ಮೂಲಕವಾಗಿ ದೇವರು ಮಾತನಾಡಿದ್ದನ್ನು ಅಲ್ಲೇ ತೋರಾದಲ್ಲಿ ಮತ್ತು ಗ್ರಂಥಗಳಲ್ಲಿ ಲೇಖಿಸಲ್ಪಟ್ಟಿತ್ತು. ಗಂಭೀರವಾಗಲಿರಲ್ವಿಯ ಪ್ರೈಸ್ ಲಾರ್ಡ್ ಜೀಸಸ್. ಹಾಗೆ 10ನೇ ಸಾರಿ ಪ್ರಕಟವಾಗಿರುವಾಗ ಈ ಯೇಸು ಕ್ರಿಸ್ತನ 40 ದಿವಸ ಅವಧಿಯಲ್ಲಿ ಆ ಶಿಷ್ಯರಿಗೆ ದೇವರ ರಾಜ್ಯವು ಆ ರಾಜ್ಯದಿಂದ ಆ ರಾಜ್ಯಕ್ಕೆ ಬರ್ತಕ್ಕಂಥ ಆ ರಾಜ್ಯವು ಭೂಲೋಕದಲ್ಲಿ ಇಳಿದು ಬರ್ತಿತ್ತು. ಆ ರಾಜ್ಯವು ಎಲ್ಲಿಂದ ಆರಂಭ ಆಗಿದೆ ಅಂದರೆ ಯೇಸು ಕ್ರಿಸ್ತನ ಜನ್ಮದಿಂದ ಆರಂಭವಾಗಿದೆ. ಆ ಯೇಸು ಕ್ರಿಸ್ತನೇ ಆ ಬರಬೇಕಾಗಿರುವ ಮಸೀಹ ಎಂಬುದಾಗಿ ಹೇಳಿಕೊಂಡು ಹೇಳಬೇಕಾಗಿರ್ತಕ್ಕಂಥ ಸುಮಾರು ಶಿಷ್ಯರ ಜೊತೆಯಲ್ಲಿ ಮತ್ತು ಅನೇಕರ ಜೊತೆಯಲ್ಲಿ 10 ಸಾರಿ ಪ್ರಕಟವಾದನು. ಶಿಷ್ಯರಿಗೆ ಮಾತ್ರ ಸುಮಾರು ನೋಡ್ತಾ ಇರುವಾಗ ಅವಾಗ 1 2 3 ಸುಮಾರು 3 4 5 6 ಸಾರಿ 7 ಸಾರಿ ಹಾಗೂ 8 ಸಾರಿ ಕೂಡ ಮತ್ತು ಪ್ರಕಟವಾದನು. ಶಿಷ್ಯರಿಗೆ 8 ಸಾರಿ ಕೂಡ ಪ್ರಕಟವಾಗಿ ಅವರ ಜೊತೆಯಲ್ಲಿ ಮಾತನಾಡಿ ಅವರಿಗೆ ದೇವರ ಆ ಒಂದು ಹಳೆ ಪುರಾತನ ಕಾಲದಲ್ಲಿರ್ತಕ್ಕಂಥ ಮೋಸೆ ಧರ್ಮಶಾಸ್ತ್ರದಲ್ಲಿ ನ್ಯಾಯ ಮಸೀಹ ಕುರಿತು ಬರೆಯಲ್ಪಟ್ಟಿರ್ತಕ್ಕಂಥ ಎಲ್ಲ ಹೇಳ್ತಾರಲ್ವ್ಯ, ಮಸೀಹ ಕುರಿತು ಬರೆಯಲ್ಪಟ್ಟಿರ್ತಕ್ಕಂಥ ಎಲ್ಲ ಪ್ರವಚನಗಳು ಎಲ್ಲ ಹೇಳ್ತಾರಲ್ವ್ಯ. ನನ್ನನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಸಹೋದರರು, ದೇವರು ನಿಮ್ಮನ್ನು ನಿಜವಾಗಲೂ ಆಶೀರ್ವದಿಸಲಿಕ್ಕಿದ್ದಾನೆ. ಮನೆಯಿಂದಲೇ ನೀವು ಎಷ್ಟು ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ನನಗೆ ಬಹಳ ಸಂತೋಷವಾಯಿತು. ಅದಕ್ಕಾಗಿ ಯೇಸು ಕ್ರಿಸ್ತನು 10 ಸಾರಿ ಪ್ರಕಟವಾದನು. ಎಷ್ಟು ಸಾರಿ? 10 ಸಾರಿ ಪ್ರಕಟವಾಗಿರುವಾಗ 10ನೇ ಸಾರಿ ಪ್ರಕಟವಾಗಿರುವಾಗ ಅವರ ಜೊತೆಯಲ್ಲಿ ತುಂಬ ದಿನಗಳು ಅವರ ಜೊತೆಲಿದ್ದನು. ಈ 40 ದಿನದ ಅವಧಿಗಳಲ್ಲಿ ಕೊನೆ ಸಾರಿ ಪ್ರಕಟವಾಗಿ ಎಲ್ಲ ಶಿಷ್ಯರನ್ನು ಒಟ್ಟುಗೂಡಿಸಿ ಅವರ ಜೊತೆಲಿ ಅನೇಕ ಜನರು ಹಿಂಬಾಲಕರು ಕೂಡ ಇದ್ದರು. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಪ್ರಕಟವಾದ. ಯಾಕಂದರೆ ಅವರೆಲ್ಲರೂ ಕೂಡ ಯೇಸುವನ್ನು ಮಸೀಹ ಎಂಬುದಾಗಿ ಕೆಲವು ಜನರು ಅರ್ಥ ಮಾಡಿಕೊಂಡಿದ್ರೆ, ಕೆಲವು ಜನರು ಇನ್ನೂ ಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಅದರಲ್ಲಿ ಸ್ತ್ರೀಯರು ಯೇಸು ಕ್ರಿಸ್ತನನ್ನು ದೇವರೆಂಬುದಾಗಿ ಆರಾಧಿಸಿದರು ಪುನರುತ್ಥಾನ ಆದ ಮೇಲೆ, ಪುನರುತ್ಥಾನ ಆಗಲಿಕ್ಕೆ ಮುಂಚೆ ಅಲ್ಲ. ತದನಂತರ ಪುನರುತ್ಥಾನ ಆದ ಮೇಲೆ ಅನುಮಾನದಿಂದಿರ್ತಕ್ಕಂಥ ನಾನು ಯೇಸು ಕ್ರಿಸ್ತನ ಗಾಯಗಳಲ್ಲಿ ಬೆರಳು ಹಾಕಿದರೆ ಮಾತ್ರ ನಂಬುತ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ತೋಮ, ಆತನು ಕೂಡ ಯೇಸುವನ್ನು ನನ್ನ ದೇವರೇ ನನ್ನ ಒಡೆಯನೆಂಬುದಾಗಿ ಆರಾಧಿಸಿದನು. ತದನಂತರ ಆಮೇಲೆ ಶಿಷ್ಯರಲ್ಲಿ ಈ ಕೊನೆ 10ನೇ ಸಾರಿ ಪ್ರಕಟವಾಗಿರುವಾಗ ಯೇಸು ಕ್ರಿಸ್ತ ಅವರ ಮಧ್ಯದಲ್ಲಿ ಪ್ರಕಟವಾದ ಕೂಡಲೇ ಅವರೆಲ್ಲರೂ ಗಾಬರಿಗೊಂಡರು. ಅದು ನಾವು ಈಗ 10ನೇ ಸಾರಿ ಯೇಸು ಕ್ರಿಸ್ತನವರ ಮುಂದೆ ಪ್ರತ್ಯಕ್ಷವಾಗಿದ್ದ ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ 40 ದಿವಸ ಕಾಲದಲ್ಲಿ ದೇವರ ರಾಜ್ಯ, ಪರಲೋಕ ರಾಜ್ಯ ಮತ್ತು ಪರಲೋಕ ರಾಜ್ಯದ ಆ ಅರಸನು, ಒಡೆಯನು ಬಗ್ಗೆ ಯೇಸು ಕ್ರಿಸ್ತನ 40 ದಿವಸ ಅವಧಿಯಲ್ಲಿ ಮಾತಾಡಿದ್ದಾನೆ. ಯಾವುದು? ಪುನರುತ್ಥಾನವಾದ 40 ದಿವಸ ಅವಧಿಯಲ್ಲಿ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ ಅದನ್ನು. ಏನಂತ ಹೇಳಿಕೊಂಡು, ಯೇಸು ಕ್ರಿಸ್ತನು ಈ 40 ದಿನಗಳು ದೇವರ ರಾಜ್ಯದ ವಿಷಯದಲ್ಲಿಯೂ ಅನೇಕ ಪುರಾವೆಗಳನ್ನು ಕೊಟ್ಟು, ಅನೇಕ ಲೇಖನಗಳ ಆಧಾರಗಳನ್ನು ಕೊಟ್ಟು ತನ್ನ ಶಿಷ್ಯರೊಟ್ಟಿಗೆ ಮಾತಾಡ್ತಾ, ಅವರನ್ನು ಪ್ರೋತ್ಸಾಹಿಸ್ತಾ, ಅವರ ನಂಬಿಕೆಯನ್ನು ದೃಢಪಡಿಸ್ತಾ ಬಂದರು. ಅದೇ ರೀತಿಯಲ್ಲಿ 10ನೇ ಸಾರಿ ಯೇಸು ಕ್ರಿಸ್ತನು ಪ್ರಕಟವಾಗಿರುವಾಗ ಜರುಗಿರ್ತಕ್ಕಂಥ ಕೆಲವು ಕಾರ್ಯಗಳು ನೋಡೋಣ. 10ನೇ ಸಾರಿ ಪ್ರಕಟವಾಗಿ ಕುರಿತು ಅವರಲ್ಲಿ ಕೆಲವು ಜನ ಭಯಪಟ್ಟಿದ್ರು. ಲೂಕಾ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನದಲ್ಲಿ 10ನೇ ಸಾರಿ ಪ್ರಕಟವಾಗಿದ್ದ ಕುರಿತು ನಾವು ಸ್ಪಷ್ಟವಾಗಿ ನೋಡೋಣ. ಬಹಳ ಜಾಗ್ರತೆಯಿಂದ ನೋಡೋಣ.
ಲೂಕಾ ಸುವಾರ್ತೆ 24:36 ಸ್ಪಷ್ಟವಾಗಿ ಹೇಳಲಾಗಿದೆ. ಅದೇನಂತ ತಿಳ್ಕೊಂಡು ಯೇಸು ಕ್ರಿಸ್ತನು ಅವರೆಲ್ಲರೂ ಏನು ಮಾಡ್ತಿದ್ರು? ಆ ದಿನ ಶಿಷ್ಯರೆಲ್ಲ ಏನು ಮಾಡ್ತಿದ್ರು? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ತಿರಲ್ವ? ಶಿಷ್ಯರೆಲ್ಲ ಏನು ಮಾಡ್ತಿದ್ರು? ಇಲ್ಲ, ಊಟ ಮಾಡ್ತಿದ್ರು. ಅವರೆಲ್ಲರೂ ಶಿಷ್ಯರು ಊಟ ಮಾಡ್ತಾ ಇದ್ರು. ಊಟ ಮಾಡ್ತಿರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರ ಸಮ್ಮುಖದಲ್ಲಿ ಪ್ರತ್ಯಕ್ಷವಾದ ಕೂಡಲೇ ಅವರೆಲ್ಲರೂ ಗಾಬರಿಗೊಂಡ್ರು. ಬಹಳ ಚೆನ್ನಾಗಿ ನೋಡ್ಕೊಳ್ತೀವಿ. 4ನೇ ಅಧ್ಯಾಯ ಲೂಕಾ ಸುವಾರ್ತೆ 36ನೇ ವಚನದಿಂದ ಅವರು ಗಾಬರಿಗೊಂಡು ಏನಿದು ಭೂತ ಪ್ರೇತ ಎಂಬುದಾಗಿ ಅವರು ಅಂದುಕೊಂಡಿದ ನಂತರ ಅದರಲ್ಲಿ ಕೆಲವು ಜನರು ಅನುಮಾನಾಸ್ಪದಕವಾಗಿದ್ದರು ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿರುವಾಗ. ಮಾರ್ಕ್ ಸುವಾರ್ತೆ 14 14 ತರುವಾಯ ಊಟಕ್ಕೆ ಕೂತಿರ್ತಕ್ಕಂಥ 11 ಮಂದಿಗೆ ಆತನು ಕಾಣಿಸಿಕೊಂಡು ತಾನು ಎದ್ದು ಬಂದ ಮೇಲೆ ನೋಡಿ, ಬಂದ ಕೂಡಲೇ ಮೊದಲು ಅವರು ಗಾಬರಿ ಆದ ಕೂಡಲೇ ಯೇಸು ಕ್ರಿಸ್ತನ ಏನಂದ? ಶಾಲೋಮ್ ಎಂಬುದಾಗಿ ಹೇಳಿದ. ಏನಂತ ಹೇಳಿದಾನೆ? ಎಲ್ಲರ ಶಾಲೋಮ್. ಯೇಸು ಕ್ರಿಸ್ತನು ಅವರನ್ನು ಬಂದ ಕೂಡಲೇ, ಯೇಸು ಕ್ರಿಸ್ತನ ಪ್ರತ್ಯಕ್ಷವಾದ ಕೂಡಲೇ ಅವರು ಭಯಭೀತಿಯಾಗಿ, ಅಯ್ಯೋ ಏನೋ ಭೂತ ಪ್ರೇತ ಬಂದಿದೆ ಎಂಬುದಾಗಿ. ಯಾಕಂದ್ರೆ ಈತ ಬದುಕಿ ಮತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ರ ಅಂತಕ್ಕಂಥ ಭಯ ಅವ್ರಿಗೆ ಎಷ್ಟಾರು ಪ್ರತ್ಯಕ್ಷವಾದರೂ ಕೂಡ ಅವರಲ್ಲಿ ಸ್ವಲ್ಪ ಅನುಮಾನವು ಕಾಡ್ತಿತ್ತು, ಅಂದರೆ ಪ್ರಶ್ನೆಗಳು ಕಾಡ್ತಿತ್ತು. ಆಗ ಯೇಸು ಕ್ರಿಸ್ತನು ಶಾಲೋಮ್ ಆಗಲಿ ಎಂಬುದಾಗಿ, ಶಾಲೋಮ್ ಅಂದ್ರೆ ಏನು? ಸಮಾಧಾನ ಉಂಟಾಗಲಿ ಎಂಬುದಾಗಿ ಹೇಳಿದ್ದಾರೆ. ಎಲ್ಲ ಹೇಳ್ತಾರಲ್ವ್ಯಾ? ಈಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸಮಾಧಾನ ಇಲ್ಲ ನನಗೆ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾ ಎಲ್ಲರೂ ಹೇಳ್ತಾನೆ ಯೇಸು ನಾಮದಲ್ಲಿ ಶಾಲೋಮ್. ಎಲ್ಲ ಹೇಳ್ತಾರೆ ಆಮೇನ್. ಆಗ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಅನೇಕ ಜನರು ಭಯಭೀತಿಯಿಂದ, ದಿಗುಲು ಚಿಂತೆಯಿಂದ ಸಮಾಧಾನವನ್ನು ಹಾಳು ಮಾಡಿಕೊಂಡು ಅವರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಶಾಲೋಮ್ ಆಗಲಿ ಎಂಬುದಾಗಿ, ಅಂದರೆ ನಿಮಗೆ ಸಮಾಧಾನ ಉಂಟಾಗಲಿ ಯೇಸು ನಾಮದಲ್ಲಿ ಎಂಬುದಾಗಿ ಗಂಭೀರವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ನನ್ನನ್ನು ವೀಕ್ಷಿಸ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರರು, ಮಾರ್ಕ್ ಸುವಾರ್ತೆ 16 ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಅವರು ಮೇಜುಗಳ ಮುಂದೆ ಕೂತಿರುವಾಗ 16:14 ಆತನು ಅವರಿಗೆ ಊಟಕ್ಕೆ ಕೂತಿರುವ, ಕರೆಕ್ಟ್ ಇಲ್ಲ ಸಿಸ್ಟರ್? ಅವರ ಊಟಕ್ಕೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಊಟಕ್ಕೆ ಕೂತಿದ್ರು, ಮೀಟಿಂಗ್ ಕೂತಿದ್ರು, ಅಥವಾ ಟಿವಿ ಮುಂದೆ ಕೂತಿದ್ರು, ಗೊತ್ತಾಗಬೇಕಲ್ಲ ನಮಗೆ. ಅವರೆಲ್ಲ ಊಟಕ್ಕೆ ಕೂತಿರುವಾಗ ಯೇಸು ಕ್ರಿಸ್ತ ಅವರ ಮುಂದೆ ಪ್ರಕಟವಾಗಿರುವಾಗ ಅವರೆಲ್ಲ ಗಾಬರಿಗೊಂಡ್ರು. ತದನಂತರ ಮುಂದೆ ಶಾಲೋಮ್ ಅಂತ ಹೇಳಿದನು. ಮುಂದೆ ಹೇಳಿ, ತಾನು ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಆ ಶಿಷ್ಯರು ಕೆಲವರು ನಂಬದಿಲ್ಲದ ಕಾರಣ ಆತನು ಯೇಸು ಆ ಶಿಷ್ಯರಲ್ಲಿರುವ ಕೆಲವರ ಅಪನಂಬಿಕೆಯ ನಿಮಿತ್ತ ಅವರ ಮನಸ್ಸಿನ ಕಾಠಿಣ್ಯ, ಒಂದು ಅಪನಂಬಿಕೆನೂ ಇತ್ತು, ಇನ್ನೊಂದು ಕಾಠಿಣ್ಯತನಿತ್ತು. ಯಾಕಂದ್ರೆ ಇವರು ಎಂಥವರು? ಯಹೂದಿಗಳು. ಇವರು ಮಾಮೂಲಿ ಭಕ್ತರಲ್ಲ, ಇವರು ಕಟ್ಟರ್ ಯಹೂದಿಗಳು. ಇವರು ಗಂಭೀರವಾಗಿ ಹೇಳ್ತಾರಲ್ವ? ಎಂಥಗಳು? ಇವರು ಕಟ್ಟರ್ ಯಹೂದಿಗಳು. ಇವರು ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಇವರು ಮಣ್ಣನ್ನು ದೇವರಂತ ನಂಬೋರಲ್ಲ, ವಿಗ್ರಹಗಳನ್ನು ದೇವರಂತ ನಂಬೋರಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಕಲ್ಲನ್ನು ದೇವರಂತ ನಂಬೋರಲ್ಲ, ಯಾವುದೇ ಮನುಷ್ಯನು ಮಾಡಿರ್ತಕ್ಕಂಥ ವಿಗ್ರಹ ಆಕೃತಿಗಳನ್ನು ದೇವರಂತ ನಂಬೋರಲ್ಲ, ಅಥವಾ ಮನುಷ್ಯನನ್ನು ಕೂಡ ದೇವರೆಂದು ನಂಬುವವರಲ್ಲ ಇವರು. ಅಂಥ ಕಟ್ಟರು ಯಹೂದಿಗಳಾಗಿರುವುದರಿಂದ ಅದಕ್ಕಾಗಿ ಅವರ ಕಾಠಿಣ್ಯತೆಯು ವಾಸ್ತವಿಕವಾದದೇ. ಆದರೆ ಅವರು ನಂಬದೇ ಹೋದರೂ ಇಷ್ಟೆಲ್ಲ ನ್ಯಾಯ ಪ್ರಮಾಣಗಳನ್ನು, ವಚನಗಳನ್ನು, ಈ ವಾಕ್ಯಗಳನ್ನು ಆಧಾರವಾಗಿ ತೋರಿಸ್ಕೊಟ್ಟಿರುವಾಗ ನಂಬದೇ ಹೋಗಿದ್ರು. ಎಲ್ಲರ ಹೇಳ್ತಾರಲ್ವ್ಯಾ? ಆದ ಕಾರಣ ಇಲ್ಲಿ ನಾವು ಗಮನಿಸ್ತಕ್ಕಂಥ ಅನೇಕ ಸಂಗತಿಗಳನ್ನು ನಾವು ನೋಡೋಣ ಬಹಳ ಜಾಗ್ರತೆಯಿಂದ. ಅವರು ಹೆದರಿದ ಕೂಡಲೇ ಅವರಿಗೆ ಗದರಿಸಿದನು. ಹೇಗೆ ಗದರಿಸಿದನು? ಅಲ್ಲೇ ಯಾಕೆ ಅವರು ಹೆದರಿದ್ರು ಮತ್ತು ಯಾಕೆ ಅವರ ಕಾಠಿಣ್ಯತನ ಇತ್ತು, ಅದರಲ್ಲಿ ಕೆಲವರು ನಂಬದೇ ಇರುವಾಗ ನಡೆದಿರ್ತಕ್ಕಂಥ ಕೆಲವು ಸಂಗತಿಯನ್ನು ನೋಡೋಣ. ಅವರು 10ನೇ ಸಾರಿ ಪ್ರಕಟವಾಗಿರುವಾಗ ಇವರು ನಂಬದೆ ಭಯಭ್ರಾಂತರಾಗಿ ನಂಬದೆ ಹೋಗಿ ಕಾಠಿಣ್ಯತನದಲ್ಲಿರುವಾಗ ಅವರು ಮಾಡಿಲ್ಲದ ಕಾರಣ ಏನಂದ್ರೆ, ಮತ್ತೈ ಸುವಾರ್ತ ಆ ಸಮಯದಲ್ಲಿ ಆ ಮೇಜಿನ ಮುಂದೆ ಕೂತ್ಕೊಂಡಿರುವಾಗ ಅವರು ಏನು ಮಾಡಿಲ್ಲ ಎಂಬುದಾಗಿ ಅದನ್ನು ನಾವು ನೋಡೋಣ. 28ನೇ ಅಧ್ಯಾಯ 16ನೇ ವಚನ.
ಬಳಿಕ 11 ಮಂದಿ ಶಿಷ್ಯರು ಅಲ್ಲ 28:16 28:17 ನೇರವಾಗಿ ಅಲ್ಲಿ ಯೇಸುವನ್ನು ಕಂಡು ಅಲ್ಲಿ ಆತನನ್ನು ಕಂಡು ಯೇಸುಗೆ ಅಡ್ಡ ಬಿದ್ದರು. ಆದರೆ ಎಲ್ಲರೂ ಅಡ್ಡ ಬೀಳಲಿಲ್ಲ. ಅಂದರೆ ಅಡ್ಡ ಬಿದ್ದರಂತಿದೆ, ಇಂಗ್ಲಿಷಲ್ಲಿ ವರ್ಷಿಪ್ಡ್ ಅಂತಿದೆ. ಅಲ್ಲಿ ಮೊದಲು ಸ್ತ್ರೀಯರು ಆರಾಧಿಸಿದರು, ಎರಡನೇದಾಗಿ ತೋಮನ ಆರಾಧಿಸಿದನು, ಮೂರನೇದಾಗಿ ಶಿಷ್ಯರಲ್ಲಿ ಕೆಲವು ಶಿಷ್ಯರು ಮಾತ್ರ ಯೇಸುವನ್ನು 10ನೇ ಸಾರಿ ಅವರ ಮುಂದೆ ಊಟವನ್ನು ಮಾಡ್ತಿರುವಾಗ ಪ್ರಕಟವಾಗಿರುವ ಅವರ ಮುಂದೆ ಅಡ್ಡ ಬಿದ್ದು ಆರಾಧಿಸಿದರು. ಮುಂದೆ ಆದರೆ ಕೆಲವರು ಇದೇ ಸಂದೇಹಕ್ಕಾಗಿ ಯೇಸು ಕ್ರಿಸ್ತನವರನ್ನು ಗದರಿಸಿದ್ದಾನೆ. ಇದೇ ಸಂಶಯಗಾಗಿ ಯೇಸು ಕ್ರಿಸ್ತನವರಿಗೆ ಗದರಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿರಲಿಲ್ಲ. ಆದ ಕಾರಣ ಇದು 10ನೇದು ಕೊನೆ ಪ್ರಕಟಣೆ ಮತ್ತು ಬಹಳ ಸಮಯ, 1 ಅಲ್ಲ 2 ಅಲ್ಲ 3 ಅಲ್ಲ 4 ದಿವಸ ಅಲ್ಲ, ಅನೇಕ ಈ 40 ದಿವಸದ ಅವಧಿಗಳಲ್ಲಿ ಹೆಚ್ಚಿನ ದಿವಸಗಳು 10ನೇ ಸಾರಿ ಪ್ರಕಟವಾಗಿರುವಾಗ ಅವರನ್ನು ಬಿಟ್ಟು ಹೋಗದೆ ಅವರಿಗೆ ಅದ್ಭುತವಾದಂಥ ತರಬೇತಿಯನ್ನು ಕೊಡ್ತಾ ಇದ್ದ ಯೇಸು ಕ್ರಿಸ್ತನು. ಆಗ ಅದರಲ್ಲಿ ಕೆಲವರು ಆರಾಧಿಸಿದರು ಶಿಷ್ಯರಲ್ಲಿ, ಮತ್ತು ಕೆಲವರು ಇನ್ನೂ ಅವರಲ್ಲಿ ಅನುಮಾನಾಸ್ಪದಕ ಪ್ರಶ್ನೆಗಳು ಅವರಲ್ಲಿತ್ತು. ಎಲ್ಲರೂ ಹೇಳ್ತಾರಲ್ವಯ್ಯ. ಆಗ ಯೇಸು ಕ್ರಿಸ್ತನು ಅವರನ್ನು ಗದರಿಸಿರುವ ವಿಧಾನವನ್ನು ನೋಡೋಣ, ಹೇಗೆ ಗದರಿಸಿದ್ರು ಎಂಬುದಾಗಿ. ಲೂಕಾ ಸುವಾರ್ತೆ ಅಲ್ಲಿ ಅದೇ ಒಂದು ಮೇಜತ್ರ ದಯಮಾಡಿ ಗಮನಿಸ್ತೀರಲ್ಲ ನನ್ನ ಪ್ರಿಯ ಥಿಯೋಲಾಜಿಕಲ್ ಸಹೋದರರೇ. ಕೊನೆ 10ನೇ ಪ್ರಕಟನವಾದ ನಂತರ, 10ನೇ ಸಾರಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಕಟವಾದ ನಂತರ ಅವೆಲ್ಲಗಳನ್ನು ಬಹಳ ಕ್ರಮಶಿಸ್ತಿಂದ ಅವುಗಳನ್ನು ಏರ್ಪಡಿಸಿದ್ದೇನೆ. ನೀವೆಲ್ಲರೂ ಬರೆದಿಟ್ಕೊಂಡ್ರೆ ನಿಮಗೆ ಬಹಳ ಉಪಕಾರ ಆಗ್ತದೆ ಎಂಬುದಾಗಿ ಹೇಳ್ತಾನೆ ಎಲ್ಲ ಥಿಯೋಲಾಜಿಸ್ಟು ಸಹೋದರರು ಮತ್ತು ಸೇವಕರು ಆಗಿರ್ತಕ್ಕಂಥ. ಯಾಕಂದರೆ ಇದನ್ನು ಅರೇಂಜ್ ಮಾಡಲಿಕ್ಕೆ ನನಗೆ ಸುಮಾರು ಒಂದು 8 ದಿವಸ ಆಯಿತು. ಅದಕ್ಕಾಗಿ ನೀವು ಒಂದು ಅರ್ಧ ತಾಸಿನಲ್ಲಿ ಇದನ್ನು ನೀವು ಪಡ್ಕೋಬೋದು. ಗಂಭೀರವಾಗಿ ಹೇಳ್ತೀರಲ್ವಯ್ಯ. ಹಾಗೆ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ, ಯೇಸು ಕ್ರಿಸ್ತನು ಪುನರುತ್ಥಾನನಾಗಿರುವುದಂದರೆ ಇವತ್ತು ಕ್ರೈಸ್ತವತ್ವದ ಆ ಒಂದು ಅಸ್ತಿತ್ವ ಯೇಸು ಕ್ರಿಸ್ತನ ಪುನರುತ್ಥಾನದ ಮೇಲೆ ನಿಂತಿದೆ, ಆತನ ವಾಕ್ಯದ ಮೇಲೆ ನಿಂತಿದೆ, ಆತನ ನೀತಿ ನಿಯಮಗಳ ಮೇಲೆ ಈ ಒಂದು ಕ್ರೈಸ್ತವತ್ವದ ಒಂದು ವ್ಯವಸ್ಥೆ ಇದುವರೆಗೂ ಹಾಗೆ ಸ್ಥಿರವಾಗಿ ನಿಂತು ಭೂಲೋಕದ ಎಲ್ಲ ಎಡೆಗಳಲ್ಲಿ ಈ ನೀತಿ ಅನೇಕ ಜನರಿಗೆ ಸುಖ ತರ್ತಕ್ಕಂತಾಗಿದೆ. ಆ ಬೋಧನೆಗಳು ಯೇಸು ಕ್ರಿಸ್ತು ಬೋಧಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಶಿಷ್ಯರು 3.5 ವರ್ಷ ಯೇಸು ಕ್ರಿಸ್ತನ ಜೊತೆಲಿದ್ದುಕೊಂಡು ಕೇಳಿ ತಿಳಿದುಕೊಳ್ಳಿಕ್ಕೆ ಆಗಲಾರದಂಥ ಅನೇಕ ಸಂಗತಿಗಳು ಪುನರುತ್ಥಾನವಾದ ನಂತರ ಅವ್ರಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತಾ ಇತ್ತು. ಆ ಪ್ರಶ್ನೆಗಳು ಅನುಮಾನಗಳು ಹುಟ್ಟಿರುವಾಗ ಯೇಸು ಕ್ರಿಸ್ತನು ಅವರನ್ನು ಗದರಿಸಿ, ಇನ್ನೂ ಯಾಕೆ ನೀವು ಕಳವಳಗೊಳ್ಳುತ್ತಾ ಇದ್ರಿ? 24ನೇ ಅಧ್ಯಾಯ ಲೂಕಾ ಸುವಾರ್ತೆ 38ನೇ ವಚನ. ನೀವು ಯಾಕೆ ಯೇಸು ಕ್ರಿಸ್ತನು ಆ ಮೇಜತ್ರ ಪ್ರತ್ಯಕ್ಷವಾಗಿರುವಾಗ ನೀವು ಯಾಕೆ ಕಳವಳಗೊಳ್ಳುತ್ತೀರಿ? ಯಾಕೆ ದಿಗುಲು ಪಡ್ತೀರಿ? ಯಾಕೆ ಭಯಪಡ್ತೀರಿ? ನಿಮ್ಮ ಹೃದಯದಲ್ಲಿ ಯಾಕೆ ಅನುಮಾನಗಳು ಹುಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನು ಅವ್ರನ್ನು ಗದರಿಸುತ್ತಾನೆ. ಗದರಿಸಿದ ಮೇಲೆ ಮತ್ತು ಕೇಳ್ತಾನೆ, ನೋಡ್ರಿ, ಈಗ ನೋಡಿ, ಹಲ್ಲೆಲೂಯಾ, ನನ್ನ ಕೈಗಳನ್ನು ನೋಡಿ, ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡ್ರಿ. ಎಲ್ಲರೂ ಮುಟ್ಟಿ ನೋಡ್ರಿ. ಯೇಸುವನ್ನು, ಪ್ರೈಸ್ ಲಾರ್ಡ್ ಜೀಸಸ್, ಪುನರುತ್ಥಾನವಾದ ನಂತರ ಮುಟ್ಟಿ ನೋಡಿರ್ತಕ್ಕಂಥವರು, ಕೇಳಿರುವಂಥವರು, ಆತನ ಮಾತುಗಳನ್ನು ಅನುಭವಿಸತಕ್ಕಂಥವರು ಆಗಿರೋರಾಗಿದ್ದರು. ಎಲ್ಲರ ಮುಟ್ಟಿ ನೋಡ್ರಿ ಎಂಬುದಾಗಿ. ಇದನ್ನು ಯಾಕೆ ಹೇಳಿದ್ರೆ, ನೀವು ಆ ಗಾಯಗಳಸ್ತವನೇನು, ಆ ಗಾಯಗಳಸ್ತವ ನೋಡ್ರಪ್ಪ, ಮುಟ್ಟಿ ನೋಡ್ರಪ್ಪ, ಪೂರಾ ಓಪನ್ ಇದೆ, ಎಲ್ಲ ಕ್ಲಿಯರ್ ಇದೆ, ನಾನೇ ಅದು ಎಂಬುದ. ಅಂದರೆ ಅರ್ಥ ಏನು? ತೋಮ ಮಾತ್ರ ಅನುಮಾನ ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಹಲೋ ಬ್ರದರ್, ಗಂಭೀರವಾಗಿ ಹೇಳ್ತೀರಿ ಎಲ್ಲರ ಬ್ರದರ್ಸ್, ಹಲ್ಲೆಲೂಯಾ. ನನ್ನನ್ನು ನೋಡ್ತಿರ್ತಕ್ಕಂಥ ಎಲ್ಲ ಬ್ರದರ್ಸ್, ಹಲ್ಲೆಲೂಯಾ. ಅದಕ್ಕಾಗಿ ನೀವು ತೋಮವನ್ನು ಮಾತ್ರ ಅನುಮಾನಿಸಿದೆ ಎಂಬುದಾಗಿ ಹೇಳ್ತಾ ಇಲ್ಲ. ಶಿಷ್ಯರಲ್ಲಿ ಕೆಲವು ಜನರು ಮತ್ತು ಪ್ರಶ್ನೆಗಳು ಅವರ ಮನಸ್ಸೊಳಗಿತ್ತು. ಆಗ ಯೇಸು ಕ್ರಿಸ್ತರು ಒಂದೊಂದಾಗಿ ಅವರನ್ನು ಗದರಿಸಿದ ಮಾತ್ರ ಅಲ್ಲದೆ ಅವರಿಗೆ ವಿವರಿಸಿ ಹೇಳ್ತಾ ಇದ್ರಿಗೋ, ಮತ್ತೊಂದು ಸಾರಿ ನೋಡ್ರಿ, ನನ್ನ ಕೈಗಳು, ನನ್ನ ಕಾಲುಗಳು, ಗಾಯಗಳಿದೆ. ಆತ್ಮಗೆ ಏನಿರುವುದಿಲ್ಲ, ಎಲುಬುಗಳಿರುವುದಿಲ್ಲ, ಮಾಂಸ ಇರುವುದಿಲ್ಲ. ಅಂದರೆ ಅರ್ಥ ಏನು? ಅವ್ರು ಏನು ನೋಡ್ಲಿಕ್ಕೆ ಆಗಿತ್ತು? ಯೇಸು ಕ್ರಿಸ್ತನ ಗಾಯದ ಪಕ್ಕದಲ್ಲಿ ಎಲುಬುಗಳು ಕೂಡ ಕಾಣ್ತಾ ಇತ್ತು. ಪ್ರೈಸ್ ಲಾರ್ಡ್ ಜೀಸಸ್,
ಹಲ್ಲೆಲೂಯಾ. ಆತನ ಕಾಲಿನ ಗಾಯದಲ್ಲಿ ಕೂಡ ಮಾಂಸನೂ ಕಾಣ್ತಾ ಇತ್ತು, ಎಲುಬುಗಳು ಕಾಣ್ತಾ. ಅದಕ್ಕಾಗಿ ಈಗೋ ಈ ಒಂದು ಭೂತ ಪ್ರೇತಗಳಿಗೆ, ಆತ್ಮಗಳಿಗೆ, ಈ ದೆವ್ವಗಳಿಗೆ ಇಂಥ ಒಂದು ದೇಹ ಇರುವುದಿಲ್ಲ, ಎಲುಬು ಮತ್ತು ಮಾಂಸ ಇರುವುದಿಲ್ಲ. ಈಗೋ ನಾನೇ ಎಂಬುದಾಗಿ ಯೇಸು ಕ್ರಿಸ್ತನು ಅವರಿಗೆ ಮನಗಣಿಸಿದನು. ಗಂಭೀರವಾಗಿ ಹೇಳ್ತಿರಲ್ವಿಯ, ಅವರಿಗೆ ಮನಗಣಿಸಿದನು ಅಂದರೆ ಅವರಿಗೆ ಒಪ್ಪಿಸಿದನು, ನಂಬಿಸಿದನು, ದೇವರ ವಾಕ್ಯಗಳಿಂದ ತಿಳಿಸಿದನು. ತದನಂತರ ಇವೆಲ್ಲ ತೋರಿಸಿದ ನಂತರನೂ, ಇವೆಲ್ಲ ತೋರಿಸಿ, ಗಾಯಗಳೆಲ್ಲ ತೋರಿಸಿ ಅವರನ್ನು ಉಲ್ಲೇಖಿಸಿ ಮತ್ತು ಬೈಬಲ್ ಮಾತು ಪ್ರಕಾರವಾಗಿ ಅವರಿಗೆ ತಿಳಿಸಿದ್ರು ಕೂಡ ಆಗಲೂ 41ನೇ ವಚನ 24ನೇ ಅಧ್ಯಾಯ, ಆದರೆ ಅವರು ಸಂತೋಷದ ದಶೆಯಿಂದ, ಉಲ್ಲಾಸದ ದಶೆಯಿಂದ ಇನ್ನೂ ನಂಬದೆ ಆಶ್ಚರ್ಯ ಪಡುತ್ತಿರಲಾಗಿ ಆತನು, ಆವಾಗ ಯೇಸು ಕ್ರಿಸ್ತನ್ ಏನ್ ಮಾಡಿದಾನೆ, ಬಾಪ ಆಯ್ತು, ಇನ್ನೂ ಅವರು ನಂಬದೇ ಇದ್ರು. ನೋಡ್ರಿ, ಕೊನೆವರೆಗೂ ಅವರಲ್ಲಿರುವ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು, ವಾಸ್ತವಿಕವಾಗಿ ಸತ್ಯವನ್ನು ಅವರ ಮುಂದೆ ಇಟ್ಟು ಯಾವ ರೀತಿಯಾದ ಅನುಮಾನ ಅವರೊಳಗಿರದಂತೆ ಎಲ್ಲಕ್ಕೆ ಆತನು ಉಪದೇಶಗಳನ್ನು ನೀಡಿ ತರಬೇತಿ ಕೊಟ್ಟು ಅವರ ನಂಬಿಕೆಯನ್ನು ದೃಢಪಡಿಸಿದ್ದಾನೆ. ಒಂದೊಂದಾಗಿ ಕ್ರಮವಾಗಿ ಆತನು ದೃಢಪಡಿಸಿದ್ದಾನೆ. ಆಗ ಆಯ್ತಪ್ಪ, ನಿಮ್ಮಲ್ಲಿ ಏನಾದ್ರು ತಿನ್ಲಿಕ್ಕಿದೆಯಾ ಅಂತ ಕೇಳಿದ ಯೇಸು ಕ್ರಿಸ್ತನು. ಪುನರುತ್ಥಾನನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಏನಾದ್ರು ತಿನ್ಲಿಕ್ಕಿದೆ ಎಂಬುದಾಗಿ ಕೇಳಿದ. ಆವಾಗ ಅವರು ಸುಟ್ಟಿರುವ ಮೀನ ಹಾಗೂ ಸುಟ್ಟ ಮೀನಿನ ಒಂದು ತುಂಡನ್ನು, ಅವರು ಮೀನ ಫ್ರೈ ಮಾಡಿಲ್ರಿ ಬ್ರದರ್, ಎಣ್ಣೆಲಿ ಫ್ರೈ ಮಾಡಿಲ್ಲ, ಬ್ರಾಯ್ಲ್ ಮಾಡಿದ್ದಾರೆ. ಮೀನವನ್ನು, ಸುಟ್ಟ ಮೀನವನ್ನು ಅವರಿಗೆ, ಸುಟ್ಟ ಮೀನವನ್ನು ಅವರ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆಗ ಅವರ ಮುಂದೆ ತಿಂದ. ಯಾಕಂದ್ರೆ ಈಗಲಾದರೂ ನೀವು ನಂಬರೆ ಬಂದಿ, ತಿಂದು ತೋರಿಸಿದ್ದಾನೆ. ಈ ದೇಹ, ನಿಮಗೆ ಏನು ದೇಹ ಇದೆ ಅದೇ ದೇಹ ನನ್ನ ಹತ್ರ ಇದೆ ಮತ್ತು ಪುನರುತ್ಥಾನ ಆಗಿದ್ದು ನಾನೇ ಎಂಬುದಾಗಿ ಆ ದೇಹದ ಎಲ್ಲ ಕಾರ್ಯಗಳನ್ನು ತೋರಿಸ್ಕೊಳ್ತಾ ಆತನು ಆ ಶಿಷ್ಯರಿಗೆ ಅವರ ನಂಬಿಕೆಯನ್ನು ಪುಷ್ಟೀಕರಿಸುತ್ತಾ ಇದ್ದನು, ಕನ್ಫರ್ಮ್ ಮತ್ತು ದೃಢಪಡಿಸುತ್ತಾ ಇದ್ದನು. ಆ ದೃಢಪಡಿಸ್ತಾ ಇರೋ ಸಮಯದಲ್ಲಿ ನಡೆದಿರತಕ್ಕಂಥ ಸಂಗತಿ. ಇದನ್ನೆಲ್ಲ ಹೇಳಿದ ನಂತರನು, ಮೊದಲು ಕೈಕಾಲು ತೋರಿಸಿದ ಕೂಡಲೂ ಆಗಲೂ ನಂಬಿಲ್ಲ, ಮತ್ತು ಸುಟ್ಟಿರುವ ಏನಾದ್ರು ತಿನ್ಲಿಕ್ಕಿದೆ ಎಂಬುದಾಗಿ ಕೇಳಿ ಸುಟ್ಟಿರುವ ಮೀನ ಹಾಗೂ ಆ ಜೇನಿನ ಇದು ಕೊಟ್ಟಿರುವಾಗ ಅದರೊಟ್ಟಿಗೆ ತಿಂದು ಆತನು ಅವರ ಮುಂದೆ, ಅವರ ಸಮ್ಮುಖದಲ್ಲಿ ಯೇಸು ಕ್ರಿಸ್ತನು ಅವುಗಳನ್ನು ತಿಂದು ಮುಗಿಸಿದರು. ಅವರ ಜೊತೆಯಲ್ಲಿ ಸುಮಾರಷ್ಟು ದಿನಗಳು ಅವರ ಜೊತೆಯಲ್ಲಿದ್ದಾನೆ ಯೇಸು ಕ್ರಿಸ್ತ. ಗಂಭೀರವಾಗಿ ಹೇಳ್ತಾರಲ್ವಿಯ. ಯಾಕೆಂದ್ರೆ ಯೇಸು ಕ್ರಿಸ್ತನು ಆ 40 ದಿನ ಅವಧಿಯಲ್ಲಿ 24ನೇ ಅಧ್ಯಾಯ 44ನೇ ವಚನ, ಲೂಕಾ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನ, ಇಲ್ಲಿ ನಾನು ಹೇಳತಕ್ಕಂಥ ಒಂದು ಕಾರ್ಯವಿದೆ. ನೋಡ್ರಿ, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ಅಂದ್ರೆ ಯೇಸು ಕ್ರಿಸ್ತನು 3.5 ವರ್ಷ ಅವರ ಜೊತೆಯಲ್ಲಿರುವಾಗ ತಾನೇ ಆ ಬರಬೇಕಾಗಿರುವ ಮಸೀಹ, ತಾನೇ ಆ ಬರಬೇಕಾಗಿರುವ ರಕ್ಷಕ, ಉದ್ಧಾರಕರ್ತ, ಜಗತ್ತನ್ನು ಉದ್ಧರಿಸತಕ್ಕಂಥ ಆತನೇ ಆ ವ್ಯಕ್ತಿ, ಏಕೈಕ ಆತನೇ ಆ ದೇವನು, ಆ ರಕ್ಷಕನು, ಆ ವಿಮೋಚಕನು ಅಂತೇಳಿ ಎಷ್ಟೋ ಸಾರಿ ಯೇಸು ಕ್ರಿಸ್ತನು ಆ ಶಿಷ್ಯರ ಜೊತೆಯಲ್ಲಿರುವಾಗ ಅವರಿಗೆ ತಿಳಿಸಿದ್ರು, ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಮುಂದೆ ತಿಳಿಸಲಿಲ್ಲವೋ? ಪ್ರವಾದಿಗಳ ಗ್ರಂಥಗಳಲ್ಲಿ, ಮೊದಲು ಪ್ರವಾದಿ ಅಂತ ಕೊಡಲಾಗಿದೆ, ಮೊದಲು ಪ್ರವಾದಿಗಳ ಗ್ರಂಥಗಳಲ್ಲಿಯೂ, ಮುಂದೆ ಅದೇ ನನ್ನ ವಿಷಯ ಅಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ವಿಷಯವಾಗಿ ಮೋಸೆ ನ್ಯಾಯ ಪ್ರಮಾಣಗಳಲ್ಲಿಯೂ, ಮೋಸೆ ನ್ಯಾಯ ಪ್ರಮಾಣಗಳಂದ್ರೆ 5 ಕಾಂಡಗಳು, ಅದಕ್ಕೆ ಆಗಿನ ಕಾಲದಲ್ಲಿ ಮತ್ತು ಈಗಲೂ ಹೀಬ್ರಿಯರು ತೋರಾ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಪ್ರವಾದನೆಗಳ ಗ್ರಂಥಗಳಲ್ಲಿಯೂ ಮತ್ತು ಕೀರ್ತನೆ ಅಂತಿಲ್ಲ, ಬಹುವಚನ ಇದೆ. ಕೀರ್ತನೆಗಳಂದ್ರೆ ನಾವು ಏನು ತಿಳ್ಕೊಂಡಿದ್ದೇವೆ, ದಾವಿದನ ಬರೆದ, ಮೋಸೆ ಬರೆದ ಕೀರ್ತನೆ ಪುಸ್ತಕಗಳು ಮಾತ್ರ ಕೀರ್ತನೆ ಬರೆದಿಲ್ಲ. ಇಲ್ಲ, ಏಬೂದು ಕೀರ್ತನೆ ಪುಸ್ತಕವೇ, ಕೀರ್ತನೆಯು ಕೀರ್ತನೆ ಪುಸ್ತಕವೇ, ಜ್ಞಾನೋಕ್ತಿ, ಪ್ರಸಂಗಿ, ಪರಮಗೀತ,
ಪ್ರಲಾಪ, ಈ 6 ಪುಸ್ತಕಗಳು ಕೀರ್ತನ ಪುಸ್ತಕಗಳು. ಇವು ಕೀರ್ತನ ಪುಸ್ತಕಗಳು ಕೂಡ ನನ್ನ ವಿಷಯವಾಗಿ, ಮೆಸ್ಸೆಯನ ವಿಷಯವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ನೇರವಾಗಿ ದಾವೆ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಸಾಬೀತು ಮಾಡ್ತಾ ಇದ್ದಾನೆ. ಬರಬೇಕಾಗಿರುವ ಮಸೀಹನು ನಾನೇ ಎಂಬುದಾಗಿ ವಚನಗಳು, ಬೈಬಲ್ನ ಲೇಖನಗಳು, ತೋರಾದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು, ಪ್ರವಾದನೆ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು, ಕೀರ್ತನೆ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿರ್ತದ್ದು. ಈಗ ನಾವು ಅದನ್ನು ಬೈಬಲ್ ಎಂಬುದಾಗಿ ಹೇಳ್ತೇವೆ. ಯಾವುದು? ತೋರಾ ಹಾಗೂ ಪ್ರವಾದನೆ ಗ್ರಂಥಗಳು ಹಾಗೂ ಕೀರ್ತನೆ ಗ್ರಂಥಗಳು, ಇವೆಲ್ಲವನ್ನು ಪುಸ್ತಕಗಳನ್ನು ಕೂಡಿಸಿ ನಾವೀಗ ಬೈಬಲ್ ಎಂಬುದಾಗಿ ಓದ್ತಾ ಇದ್ದೇವೆ. ಆ ಗ್ರಂಥಗಳಲ್ಲಿ ಇರತಕ್ಕಂಥ ಎಲ್ಲ ಲೇಖನಗಳನ್ನು ತೋರಿಸಿಕೊಟ್ಟು ಅವರನ್ನು ತಿಳಿಸಿ ಅವರಿಗೆ ಅರ್ಥವಾಗುವಂತೆ ಮಾಡಿ, ಅವರು ಅರ್ಥ ಮಾಡಿಕೊಳ್ಳಲಾರದಂಥ ಸಂಗತಿಗಳನ್ನು ಯೇಸು ಕ್ರಿಸ್ತನು ಈ ನ್ಯಾಯ ಪ್ರಮಾಣಗಳಿಂದ ಹಾಗೂ ಪ್ರವಾದನೆಗಳಿಂದ, ಕೀರ್ತನೆಗಳಿಂದ ಉಲ್ಲೇಖನೆ ಮಾಡಿ, ಸಾಬೀತು ಮಾಡಿ ಅವರ ನಂಬಿಕೆಯನ್ನು ದೃಢಪಡಿಸಿದನು. ಬಲವಾಗಿ ಅವರ ನಂಬಿಕೆಯನ್ನು ಸ್ಥಿರಪಡಿಸಿದನು. ಅಷ್ಟು ಸ್ಥಿರಪಡಿಸಿದನು. ಅವರು ಮರಣ ಬಂದರೂ ಕೂಡ ಯೇಸುವನ್ನೇ ರಕ್ಷಕನು, ಒಡೆಯನು, ದೇವರು, ಮಸಿಯ ಎಂದೇ ಅವರು ಕೊನೆಯ ಉಸಿರು ಹೇಳಿದ್ರು ಹೊರತು ಅವರು ಕೊನೆವರೆಗೂ ಯೇಸುವನ್ನು ಬರಬೇಕಾಗಿರುವ ಮಸಿಯ ಎಂದು ಪ್ರಕಟಿಸಿದರು. ಏನಂತ ಪ್ರಕಟಿಸಿದ್ರು? ಗಂಭೀರವಾಗಿ ಹೇಳ್ತಾರಲ್ವಯ್ಯ. ಎಲ್ಲರೂ ಹೇಳ್ತಾರೆ ಯೇಸು ಕ್ರಿಸ್ತನನ್ನು ದೇವರೆಂದು ನಂಬಿದರೆ ಮಾತ್ರ. ನೋ. ಯೇಸು ಕ್ರಿಸ್ತನನ್ನು ದೇವರ ಮಗನು ಮತ್ತು ಅವನೇ ದೇವರು, ಈ ಲೋಕವನ್ನು ಉಂಟು ಮಾಡಿರ್ತಕ್ಕಂಥ ಸೃಷ್ಟಿಕರ್ತನೇ. ಮೊದಲು ಆತನು ದೇಹಧಾರಿಯಾಗಿಲ್ಲ, ಆತನು ಆತ್ಮಸ್ವರೂಪಿಯಾಗಿದ್ದ. ಆತ್ಮಸ್ವರೂಪಿಯಾದ ದೇವರೇ ದೇಹವನ್ನು ಧರಿಸಿಕೊಂಡು ಮಾನವನಾಗಿ ನಮ್ಮ ಮಧ್ಯದಲ್ಲಿ ಬಂದನು ಎಂಬುದಾಗಿ ನಾವೆಲ್ಲ ಎಲ್ಲರೂ ನಂಬತಕ್ಕಂಥದ್ದಾಗಿದೆ. ಆದ ಕಾರಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನು ದೇವರೆಂದು ನಂಬದೇ ಇರ್ರಿ. ಹಲ್ಲೆಲೂಯಾ. ನಾವು ನಂಬದೇ ಇರಲಿ, ಆತನು ದೇವರೇ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಒಂದು ಕಲ್ಲಿದೆ, ಆ ಕಲ್ಲನ್ನು ನೋಡಿ ನೀವು ಕಲ್ಲಂತ ಹೇಳಿದ್ರು ಅದು ಕಲ್ಲೇ. ಒಂದು ವೇಳೆ ಅದನ್ನು ಮನುಷ್ಯ ಅಂತ ಹೇಳಿದ್ರೆ ನೀನು ಅದನ್ನು ಮನುಷ್ಯ ಅಂತ ನಂಬು, ಅಥವಾ ಅದನ್ನು ಅಂತ ನಂಬಿದ್ರು ಕೂಡ ಕಲ್ಲು ಕಲ್ಲೇ ಹೊರತು ಅದು ವಜ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದ ಕಾರಣ ಅದು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸುವನ್ನು ನೀನು ದೇವರೆಂದು ನಂಬು ಅಥವಾ ನಂಬದೇ ಇರು, ಆತನು ದೇವರೇ. ಅದಕ್ಕಾಗಿ ಯೇಸು ತನ್ನ ಭಕ್ತರಿಗೆ ಏನೆಂದು ಪ್ರಕಟಿಸು ಅಂತ ಹೇಳಿದನಂದ್ರೆ, ಮಸಿಹ, ಲೋಕದ ರಕ್ಷಕ, ವಿಮೋಚಕನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಪ್ರಕಟಿಸಿರಿ. ತದನಂತರ ನಿಧಾನವಾಗಿ ಅವರು ತಿಳಿದುಕೊಳ್ತಾರೆ ಬಂದಿರತಕ್ಕಂಥ ಯೇಸು ನಿಜವಾದ ಲೋಕ ಒಡೆಯನೆಂಬುದಾಗಿ. ಗಂಭೀರವಾಗಿ ಹೇಳ್ತಿರಲ್ಲ. ಕಾರಣ ಯೇಸುವನ್ನು ನಾವು ಕ್ರಿಸ್ತು ಎಂದು ಪ್ರಕಟಿಸ್ತಾ ಇದ್ದ. ಅದೇ ರೀತಿಯಿಂದ ಯೇಸು ಕ್ರಿಸ್ತನು ಆಗ 24ನೇ ಅಧ್ಯಾಯ 44, 45, 46 ಲೂಕಾಸ್ ವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಗ್ರಹಿಸುವಂತೆ ಎಲ್ಲ ಲೇಖನಗಳನ್ನು ಅವರ ಮುಂದೆ ತೆರೆದು ಅವರಿಗೆ ಜ್ಞಾನೋದಯವನ್ನಾಗಿ ಮಾಡುವಂತೆ ಮಾಡಿದೆ. ಏನಂದರೆ ಎದುರು ಕುರಿತು ಬರಬೇಕಾಗಿರುವ ಮಸಿಯ ಯೇಸುವೆ ಎಂಬುದಾಗಿ ಅರ್ಥ ಮಾಡಿಕೊಂಡ್ರು. ಅರ್ಥ ಮಾಡಿಕೊಂಡ ಮೇಲೆ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ 46ನೇ ವಚನ, ಲೂಕಾಸ್ ವಾರ್ತೆ 24:46ನೇ ವಚನ. ಕ್ರಿಸ್ತನು ಸಿಲುವೆಯ ಶ್ರಮೆ ಪಟ್ಟು ಮರಣಿಸಿ 3ನೇ ದಿನದಲ್ಲಿ ಪುನರುತ್ಥಾನನಾಗಬೇಕೆಂದು ಎದ್ದು ಬರುವನೆಂತಲೂ ನೋಡ್ರಿ, ಪುನರುತ್ಥಾನ ಪಾಪ ಪರಿಹಾರಕ್ಕೋಸ್ಕರವು ಮಾನಸಾಂತರ ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕನ್ನತಕ್ಕಂಥ ಈ ಒಂದು ಪ್ರವಚನ ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ, ರಾಷ್ಟ್ರದವರೆಗೂ, ಭೂಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡಬೇಕನ್ನತಕ್ಕಂಥ ಉದ್ದೇಶದಿಂದಲೇ ಇವೆಲ್ಲ ನೆರವೇರಿದೆ ಎಂಬುದಾಗಿ ಹೇಳಿದ್ದಾನೆ. ಗಂಭೀರವಾಗಿ ಹೇಳ್ತಿರಲಿಲ್ಲ. ಯೇಸು ಕ್ರಿಸ್ತನು ಈ ತೋರಾ, ಮೋಶೆ ಧರ್ಮಶಾಸ್ತ್ರದಲ್ಲಿ ತನ್ನ ಕುರಿತು ಬರೆಯಲ್ಪಟ್ಟಿದ್ದು ಮತ್ತು ಪ್ರವಾದನೆ ಗ್ರಂಥಗಳಲ್ಲಿ ಯೇಸು ಕ್ರಿಸ್ತನ ಕುರಿತು ಮಸಿಹ ಕುರಿತು ಬರೆಯಲ್ಪಟ್ಟಿದ್ದು, ಕೀರ್ತನೆ ಪುಸ್ತಕಗಳಲ್ಲಿಯೂ ಮಸಿಹ ಕುರಿತು ಬರೆಯಲ್ಪಟ್ಟಿದ್ದು ಸುಮಾರು 40 ದಿನ ಅವಧಿಯಲ್ಲಿ ಅವರಿಗೆ ತಿಳಿಸುತ್ತಾ ಬೋಧಿಸುತ್ತಾ ಬಂದನು. ನಾನು ಕಂಡಿದ್ದು ಒಂದು ದೊಡ್ಡ ಸೇವಕನು, ಜೋಸ್ ಮೆಕ್ಡಾಲ್ ಅನ್ನತಕ್ಕಂಥ ಸೇವಕನು
61 ಪ್ರವಚನಗಳು, ಮೇಜರ್ ಪ್ರಾಫೆಸಿಸ್ ಎಂಬುದಾಗಿ ಹೇಳ್ತಾರೆ. ಈ 3 ತೋರಾ, ಪ್ರವಾದನೆ ಗ್ರಂಥಗಳು ಹಾಗೂ ಕೀರ್ತನೆ ಗ್ರಂಥಗಳಿಂದ ಈ 61 ಪ್ರವಚನಗಳಿಂದ, ಎಷ್ಟು ಪ್ರವಚನಗಳಿಂದ? 61 ಪ್ರವಚನಗಳಿಂದ ಆತನು ಇಗೋ ಬರಬೇಕಾಗಿರುವ ಮಸಿಹ ಆ 40 ದಿವಸ ಅವರು ಏನು ಕಲಿಸಿಕೊಟ್ಟದನೆಂಬುದಾಗಿ ಕೆಲವು ಮಾತುಗಳು ಆತನು 61 ಪ್ರವಚನಗಳನ್ನು ಹುಡುಕಿ ತೆಗೆದ ಮೇಜರ್ ಪ್ರವಚನಗಳು, ಅಂದರೆ ದೊಡ್ಡ ಪ್ರವಚನಗಳು ಎಂಬುದಾಗಿ ಹೇಳಲಾಗ್ತಾ ಇದೆ. 61 ಪ್ರವಚನಗಳು. ಅದಕ್ಕೆ ಸುಮಾರು ಆತನು 20 ವರ್ಷ ಬೈಬಲನ್ನು ಅಧ್ಯಯನ ಮಾಡಿದನು. ತುಂಬ ದೀರ್ಘಕಾಲದಲ್ಲಿ ಆತನು ಇದನ್ನು ಓದಿ ಒಂದೊಂದಾಗಿ ಬರೆದನು. ಆದಿ ಕಾಂಡದಲ್ಲಿ ಇಗೋ ಸ್ತ್ರೀ ಪುತ್ರನು ಜನ್ಮಿಸುವನು, ಸೈತಾನನ ಸರ್ಪದ ತಲೆಯನ್ನು ಜಜ್ಜುವನು, ಆ ಸರ್ಪ ಅವನ ಹಿಮ್ಮಡಿಯನ್ನು ಕಚ್ಚುವುದು. ಇದು ಮೊದಲನೇ ಪ್ರವಚನ. ಆಗ ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿದ್ದನ್ನು ಗಲಾತಿ 4:4 ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಆಮೇಲೆ ಯೆಶಾಯ ಪ್ರವಾಚಕನ ಪುಸ್ತಕದಲ್ಲಿ ಇರತಕ್ಕಂಥ ಕನ್ನಿಕೆ ಗರ್ಭದಲ್ಲಿ ಯೇಸು ಕ್ರಿಸ್ತನು ಜನಿಸುವನು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು ಮತ್ತು ಸಮಾಧಾನದ ಪ್ರಭು ಎಂಬುದಾಗಿ ಹೀಗೆ ಸುಮಾರು 61 ಪ್ರವಚನಗಳು ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿರುವ ಎಲ್ಲ ಪ್ರವಚನಗಳು ಸಂಪೂರ್ಣವಾಗಿ ಆತನ ಕಾಲದಲ್ಲಿ, ಆತನ ಪುನರುತ್ಥಾನವಾಗಿ, ಆತನ ಆರೋಹಣ ಆಗೋ ತನಕ ಎಲ್ಲ ಪ್ರವಚನಗಳು ನೆರವೇರಿದ್ದನ್ನು ಜೋಸ್ ಮೆಕ್ಡಾಲ್ ಅವರು ಅದನ್ನು ಅಧ್ಯಯನ ಮಾಡಿ ತೆಗೆದರು. ಅದೇ ರೀತಿಯಿಂದ ಯೇಸು ಕ್ರಿಸ್ತನು 40 ದಿವಸದ ಆ ಪುನರುತ್ಥಾನದ 40 ದಿವಸದ ಅವಧಿಯಲ್ಲಿ, ಕಾಲದಲ್ಲಿ ತನ್ನ ಶಿಷ್ಯರಿಗೆ ಇವೆಲ್ಲ ವಾಕ್ಯಗಳನ್ನು, ಉಲ್ಲೇಖನೆಗಳನ್ನು, ಪ್ರವಚನಗಳನ್ನು, ಆತನ ಕುರಿತು ಬರೆಯಲ್ಪಟ್ಟಿರ್ತಕ್ಕಂಥ ಭವಿಷ್ಯವಾಣಿಗಳನ್ನು ಇವೆಲ್ಲವನ್ನು ತೆಗೆದುಕೊಂಡು ಶಿಷ್ಯರಿಗೆ ವರ್ಣಿಸುತ್ತಾ ತಿಳಿಸುತ್ತಾ ಬಂದು, ಇಗೋ ಈ ಎಲ್ಲ ಜನ್ಮಿಸಬೇಕು, ಆತನು ಬೆಳೆಯಬೇಕು, ಆತನು ಅನೇಕ ಜನರಿಗೆ ಸ್ವಾರ್ಥ ಸಾರಬೇಕು, ಹಾಗೂ ಅನೇಕ ರೋಗಿಗಳು ಗುಣವಾಗಬೇಕು, ಸ್ವಸ್ಥತೆ ಆಗಬೇಕು, ಉನ್ನತ ಸ್ಥಿತಿಗೆ ಬರಬೇಕು, ಅವರೆಲ್ಲರೂ ಬಿಡುಗಡೆ ಹೊಂದಬೇಕು, ಕೊನೆಗೆ ಯೇಸು ಕ್ರಿಸ್ತನ ಸಿಲುವೆ ಶ್ರಮೆ ಭರಿಸಬೇಕು, ಸಿಲುವೆ ಮೇಲೆ ಜಜ್ಜಲ್ಪಡಬೇಕು, ಸಿಲುವೆಗೆ ಹಾಕಲ್ಪಡಬೇಕು, ಮಳೆ ಹೊಡೆಯಲ್ಪಡಬೇಕು, ಆತನ ಗಾಯ ಪಡಬೇಕು ಮತ್ತು ಎಲ್ಲರ ಪಾಪವನ್ನು ಹೊರಬೇಕು, ಮತ್ತು ಅದೇ ಸಿಲುವೆ ಮೇಲೆ ಮರಣಿಸಿ ಮತ್ತು ಉಣಲ್ಪಟ್ಟಿದ ನಂತರ 3 ದಿನ ಪುನರುತ್ಥಾನ ಆಗಬೇಕು. ಪುನರುತ್ಥಾನ ಆಗಿದ ನಂತರ ಪಾಪ ಕ್ಷಮಾಪಣೆ ಹಾಗೂ ಮನಸ್ಸು ತಿರುಗುವಿಕೆ, ಮಾನಸಾಂತರದ ಕುರಿತು ಭೂಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡಬೇಕು ಅನ್ನತಕ್ಕಂಥ ಕಾರ್ಯವನ್ನು ಆ 40 ದಿವಸ ಅವಧಿಯಲ್ಲಿ ಯೇಸು ಕ್ರಿಸ್ತನವರಿಗೆ ಹೇಳಿದನು. ಹಲ್ಲೆಲೂಯಾ. ಆದರೆ ಭಾಳ ಸಂತೋಷವಾಯಿತು ನನಗೆ. ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರವೇ ಅನೇಕ ಶಿಷ್ಯರಲ್ಲಿ ಕೆಲವರು ಮಾತ್ರ ಯೇಸು ಕ್ರಿಸ್ತನನ್ನು ದೇವರು ಮತ್ತು ಮಸಿಹ ಎಂದು ಆರಾಧಿಸಿದರು, ಅರಿಕೆ ಮಾಡಿದರು, ತನ್ನ ಬಾಯಿಂದ ಒಪ್ಪಿಕೊಂಡ್ರು, ನನ್ನ ಒಡೆಯನೇ, ನನ್ನ ದೇವರೇ ಎಂಬುದಾಗಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ಇದನ್ನು ಹೇಳಿದ ಮೇಲೆ ಅವರಿಗೆ ಈ ಎಲ್ಲ ಉಲ್ಲೇಖನೆಗಳಾದ ಮೇಲೆ ಈಗ ಅವರಿಗೆ ಭೂಲೋಕದ ಕಟ್ಟ ಕಡೆವರೆಗೂ ಹೋಗಿ ಸುವಾರ್ತೆ ಸಾರಬೇಕು. ಈ 40 ದಿನದ ಅವಧಿಯಲ್ಲಿ ಸಿಸ್ಟರ್ ಇದೆಲ್ಲ ಆಗಿದ್ದು. ಕೊನೆ 10ನೇ ಸಾರಿ ಪ್ರತ್ಯಕ್ಷವಾದ ಮೇಲೆ ದಿನನಿತ್ಯ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದ. ಥ್ಯಾಂಕ್ ಯು ಜೀಸಸ್. ಇದೆಲ್ಲ ಆದಮೇಲೆ ಗ್ರಂಥಗಳು, ಲೇಖನಗಳಿಂದ ಆಧಾರ ತೋರಿಸಿಕೊಟ್ಟು ತಾನು ಮಸೀಹನೆಂಬುದಾಗಿ ಸಾಬೀತು ಮಾಡಿ ಅವರ ನಂಬಿಕೆಯನ್ನು ದೃಢಪಡಿಸಿದರು. ಗದರಿಸಿ ವಾಕ್ಯಗಳಲ್ಲಿರ್ತಕ್ಕಂಥ ಸತ್ಯವನ್ನು ಕಟ್ಟುನಿಟ್ಟಾಗಿ ಅವರು ಬೋಧಿಸಿ ಎಂಥ ವಿಶ್ವಾಸಿಗಳು, ಆಶಾವಾದಿ ವಿಶ್ವಾಸಿಗಳಾಗಿದ್ದರು, ವೈರಾಗ್ಯವುಳ್ಳ ವಿಶ್ವಾಸಿಗಳು, ಭಕ್ತರಾದರು. ಅವರು ಅವರನ್ನು ಸಿಲುವೆಗೆ ಹಾಕಿದ್ರು, ಸಿಲುವೆಗೆ ಮರಣಕ್ಕಾಗಿ ಕೂಡ ಅವ್ರು ತಯಾರು. ಯಾವ ಇದಕ್ಕವರು ಭಯಪಡತಕ್ಕಂಥವ್ರು ಅಲ್ಲ. ಗಂಭೀರವಾಗಿ ಹೇಳ್ತಾರಲ್ವಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾವು ನೋಡ್ತಾ ಇದ್ದೇವೆ, ಈಗ ಇದನ್ನು ಯೇಸು ಕ್ರಿಸ್ತ ಅವರಿಗೆ ಹೇಗೆ ಭೂಲೋಕದ ಕಟ್ಟ ಕಡೆವರೆಗೂ ಹೋಗಿ ಈ ರಾಜ್ಯದ ಸುವಾರ್ತೆಯನ್ನು, ಪಾಪ ಕ್ಷಮಾಪಣೆಯನ್ನು, ಲಾಸ್ಟ್ ಪಾಯಿಂಟ್ ನೋಡ್ರಿ, ಪಾಪ ಕ್ಷಮಾಪಣೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು ಎಂಬುದಾಗಿ ಸಾರಬೇಕಂತೆ. ನನಗೆ ಗೊತ್ತೇ ಇಲ್ಲಲ್ಲ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ನಾವು ಇಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ತಮ್ಮ ಬಾಯಿಂದ ಈ ಸ್ವಾರ್ಥೆಯನ್ನು ಸಾರುವಾಗ
ಸುವಾರ್ತೆ ಅಂದ್ರೆ ಏನು? ನೀನು ಪಾಪಿಯಾಗಿದ್ದೀನಿ, ನಾಶ ಆಗ್ತೀನಿ, ಸತ್ಯನಾಶ ಆಗ್ತೀನಿ, ಮೇಲೆ ಬರೋದಿಲ್ಲ, ನೀ ಉದ್ಧಾರ ಆಗೋದಿಲ್ಲ. ಅಲ್ಲ, ನಿನ್ನ ಪಾಪಗಳು ನೀನು ಕೇಳಲಿಕ್ಕೆ ಮುಂಚೆ, ನೀನು ಆತನ ಹತ್ರ ಮೊರೆ ಇಡ್ಲಿಕ್ಕೆ ಮುಂಚೆ ಆತನು ಲೋಕದ ಎಲ್ಲ ಪಾಪಗಳಿಗಾಗಿ, ಶಾಪಗಳಿಗಾಗಿ, ರೋಗಗಳಿಗಾಗಿ, ವ್ಯಾಧಿಗಳಿಗಾಗಿ ಆತನ ಸಿಲುವೆ ಮೇಲೆ ಮರಣಿಸಿದ್ದಾನೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾಕಂದರೆ ನಿನ್ನ ಪಾಪದ ದಂಡನೆ, ನಿನ್ನ ಪಾಪದ ಶಿಕ್ಷೆ ಯಾರ ಮೇಲೆ ಬಂತು? ಕ್ರಿಸ್ತು ಮಸೀಹನ ಮೇಲೆ ಬಂತು. ಮಸೀಹ ಹೊತ್ತನು ನಿನ್ನ ಪಾಪಗಳು ವಿಮೋಚಿಸಲ್ಪಟ್ಟವು. ಇನ್ನು ಮುಂದೆ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ನಿನಗೆ ಯಾವತ್ತಿಗೂ ನಿನಗೆ ಇರುವುದೆಂಬುದಾಗಿ ಈ ರೀತಿಯಲ್ಲಿ ಸುವಾರ್ತೆಯನ್ನು ಸಾರ್ತಾ ಹಾಗೂ ಮನಸ್ಸು ತಿರುಗಿಕೊಳ್ಳುವಂತೆ ಅವರಿಗೆ ದೇವರ ವಾಕ್ಯವನ್ನು ಬೋಧಿಸುತ್ತಾ, ತದನಂತರ ಅವರು ನಂಬಿದಾಗ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಬೇಕು ಎಂಬುದಾಗಿ ಹೇಳಿದರು. ಈಗ ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಅದೇ ಬರಬೇಕು. ಭೋಗಿ ಭೂಲೋಕದ ಎಲ್ಲ ಸೃಷ್ಟಿಗರಿಗೆ ಈ ಸುವಾರ್ತೆಯನ್ನು ಸಾರಬೇಕು. ಯಾವುದು? ದೇವರ ರಾಜ್ಯದ ಸುವಾರ್ತೆಯನ್ನು, ಆ ಅರಸನ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ. ಆಗ ಯೇಸು ಕ್ರಿಸ್ತನು ಅದನ್ನು ಹೇಳ್ತಾ ಇದ್ದು ಒಂದು ಕೊನೆ ಮಾತು ಅವರಿಗೆ ಎಚ್ಚರಿಸಿದರು. ಏನಂತ ಹೇಳಿದ್ರೆ, ನೀವು ಮಾತ್ರ ಅಲ್ಲ, ಅಲೋ ಎಲ್ಲ ನನ್ನ ಫೆಲೋಶಿಪ್ ಅವರೇ, ಎ ಫೆಲೋಶಿಪ್ ಅವರೇ, ಬಿ ಫೆಲೋಶಿಪ್ ಅವರೇ, ಸಿ ಫೆಲೋಶಿಪ್ ಅವರೇ, ಎಲ್ಲ ಫೆಲೋಶಿಪ್ ಅವ್ರು ಗಮನಿಸ್ತೀರಿ. ಯಾಕಂದರೆ ಅದ್ಭುತಗಳಿಲ್ಲ ಈಗ. ಅದ್ಭುತ ಲೇವು ಇಪ್ಪಡು, ಅದ್ಭುತ ಆಡಲೇ ಇಪ್ಪಡು ಅಂತ ಹೇಳ್ತಾರೆ ಭಾಳ ಜನ. ಅದ್ಭುತಗಳು ಇಲ್ಲ ಈಗ ಅಂತೇಳಿ, ಸೂಚಕಗಳು, ಮಹತ್ವಕಾರಗಳು, ಸ್ವಸ್ಥತೆಗಳು ಇಲ್ಲ ಎಂಬುದಾಗಿ ಆ ರೀತಿಯಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಒಂದು ಸಂದೇಶವನ್ನು ತಲುಪಿಸ್ತಾ ಇದ್ದಾನೆ. ಭೂಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಿ ನಂಬಿದ್ದವರಿಗೆ, ಮಾರ್ಕ್ ಸುವಾರ್ತೆ 16ನೇ ವರ್ಷ, ನಂಬಿ ದೀಕ್ಷಾ ಸ್ನಾನ ಹೊಂದಿದ್ದವನು ರಕ್ಷಣೆ ಹೊಂದುವನು, ನಂಬದೇ ಇರುವನು ನಾಶವಾಗುವನು ಅಥವಾ ದಂಡನೆಗೆ ಗುರಿಯಾಗುವನು. ನಂಬಿದ್ದವರಿಗೆ ಈ ಸೂಚಕ್ರಿಯೆಗಳು ಹಿಂಬಾಲಿಸು, ನನ್ನ ಹೆಸರಿನಲ್ಲಿ ಅಂದರೆ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸುವರು. ಅಂದರೆ ಅರ್ಥ ಏನು? ಆ ಸುವಾರ್ತೆ ಶಿಷ್ಯರು ಮಾತ್ರ ಹೇಳಿದಿಲ್ಲ, ಭೂಲೋಕದ ಕಟ್ಟ ಕಡೆಯವರು ಅಂದರೆ ಭೂಲೋಕದ ಎಲ್ಲ ಜನರಿಗೂ ಹೋಗಿ ತಲುಪಬೇಕು ಸುವಾರ್ತೆ. ಆಗ ಯೇಸು ಕ್ರಿಸ್ತನು ಈ 40 ದಿವಸ ಅವಧಿಯಲ್ಲಿ ಎಂಥ ಟ್ರೈನಿಂಗ್ ಕೊಟ್ಟು ನೋಡ್ರಿ, ಗಂಭೀರವಾಗಿ ಹೇಳ್ತಿರಲಿಲ್ಲ. ಡಿಸೈಪಲ್ಗೆ ದ ಫಿನಿಶಿಂಗ್ ಟ್ರೈನಿಂಗ್ ಇತ್ತಿದು. ಅದಕ್ಕಾಗಿ ಈ ಒಂದು ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸೋರು ಹಾಗೂ ಹೊಸ ಭಾಷೆಗಳನ್ನು ಮಾತಾಡುವವರು, ಅನ್ಯ ಭಾಷೆಯಲ್ಲಿ ಲೇವು ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಹೊಸ ಭಾಷೆಗಳನ್ನು ಮಾತನಾಡುವವರು, ತದನಂತರ ಸರ್ಪಗಳನ್ನು ಎತ್ತಿದ್ರು ಅಥವಾ ವಿಷ ಪದಾರ್ಥಗಳನ್ನು ಕುಡಿದ್ರು, ಅವರಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಎಲ್ಲ ಹೇಳ್ತಾರೆ ಅಲ್ಲೂಯ್ಯ. ಯಾವ ರೋಗವಾಗಲಿ, ಯಾವ ಸೋಂಕಾಗಲಿ, ಯಾವ ಸರ್ಪವಾಗಲಿ, ಯಾವ ಶತ್ರುವಿನ ಕುತಂತ್ರವಾಗಲಿ, ಯಾವ ದುಷ್ಟನ ತಂತ್ರೋಪಾಯಗಳಾಗಲಿ ನಿನ್ನನ್ನು ಹಾಳು ಮಾಡಬೇಕು, ನಿನ್ನನ್ನು ನಾಶ ಮಾಡಬೇಕನ್ನತಿರ್ತಕ್ಕಂಥ ಯಾವುದೇ ಇರಲಿ, ನಿನ್ನನ್ನು ಹಾಳು ಮಾಡಲಿಕ್ಕೆ ಆಗುವುದಿಲ್ಲ, ನಾಶ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಯಾರು ಯೇಸು ಕ್ರಿಸ್ತನ ಶುಭವಾರ್ತೆಯನ್ನು ಕೇಳಿ ಆತನೇ ಈ ಲೋಕಕ್ಕೆ ಮಸಿಹ ಎಂದು ಯಾರು ಅರ್ಥ ಮಾಡಿಕೊಂಡು ಆತನನ್ನು ನಂಬಿದ್ದ ಪ್ರತಿಯೊಬ್ಬನಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಎಲ್ಲರ ಅಲ್ಲೂಯ್ಯ, ಯಾವ ಕೇಡು ಸಂಭವಿಸುವುದಿಲ್ಲ. ಹಾಗೆ ಈ ಸುವಾರ್ತೆಯನ್ನು ಹೇಳಿ ಅವರಿಗೆ ತರಬೇತಿಯನ್ನು ಕೊಟ್ಟು ಹೇಳ್ತಾನೆ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ. ಯಾರು? ಶಿಷ್ಯರೇ, ನೀವು ಮಾತ್ರ ಅಲ್ಲ. ಹಲೋ, ಎ ಫೆಲೋಶಿಪ್, ಬಿ ಫೆಲೋಶಿಪ್, ಸಿ ಫೆಲೋಶಿಪ್ ಅವರೇ, ಶಿಷ್ಯರು ಮಾತ್ರ ಅಲ್ಲ. ಆ ಕಾಲಂ ಲೈಫ್ ಬಂದೆ, ಅಪೋಸ್ತಲ ಕಾಲದಲ್ಲಿ ಆಯ್ತದು ಸ್ವಸ್ಥತೆಗಳು, ದೆವ್ವವನ್ನು ಬಿಡಿಸೋದು, ಮಹತ್ವ ಕಾರ್ಯಗಳು, ಸೂಚಕಗಳು ಆಯ್ತು ಎಂಬುದೇ. ನೋ 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 ಬೈಬಲ್ ಕರೆಕ್ಟಾಗಿ ಓದವೆ ಗ್ರಾಮರ್. ಅದಕ್ಕಾಗಿ ಬೈಬಲ್ ಥಿಯಾಲಜಿ ಆಗಿರ್ಬೇಕು ನಮಗೆ. ಬೈಬಲ್ ಥಿಯಾಲಜಿ ಆಗದೆ ನಾವು ಇದನ್ನು ಉಪದೇಶಿಸೋದು ತಪ್ಪಾಗಿ ಉಪದೇಶಿಸ್ಬಿಡ್ತೇವೆ. ಅದಕ್ಕಾಗಿ ಬೈಬಲ್ ತರಬೇತಿ ಇಲ್ಲದೆ ಯಾರನ್ನು ಕೂಡ ನಾವು ಸಭೆಯಲ್ಲಿ ವೇದಿಕೆ ಮೇಲೆ ನಾವು ಅನುಮತಿಸುವುದಿಲ್ಲ. ಯಾಕಂದರೆ ತಪ್ಪಾದ ಉಪದೇಶಗಳು ಸಾರ್ತಾರೆ ಎಂಬುದಾಗಿ. ಅದಕ್ಕಾಗಿ ಗಮನಿಸ್ತೀರಿ, ಈಗ ಲೋಕದ ಕಟ್ಟ ಕಡೆಯವರೆಗೂ ನೀವು ಸುವಾರ್ತೆ ಸಾರುವಾಗ ನಂಬುವವನಿಗೆ ದೀಕ್ಷಾಸ್ಥಾನ ಕೊಡುವವನು, ನಂಬಿ ದೀಕ್ಷಾಸ್ಥಾನ ಹೊಂದುವನು ರಕ್ಷಣೆ ಹೊಂದುವನು, ನಂಬದೇ ಇರುವನು ದಂಡನೆಗೆ ಗುರಿಯಾಗುವನು, ನಂಬುವರಿಗೆ ಈ ಸೂಚಕಗಳು ಹಿಂಬಾಲಿಸು. ಯೇಸುವಿನ ಹೆಸರಿನಲ್ಲಿ, ಯೇಸು ಹೇಳ್ತಾನೆ ನನ್ನ ಹೆಸರಿನಲ್ಲಿ, ಅಂದರೆ ಯೇಸುವಿನ ಹೆಸರಿನಲ್ಲಿ, ಹೇಳಿದ್ರೆ ಯೇಸುವಿನ ಹೆಸರಿನಲ್ಲಿ, ರಕ್ಷಣೆ ಯೇಸುವಿನ ಹೆಸರಿನಲ್ಲಿ, ದೆವ್ವಗಳು ಓಡಿಸ್ಬೇಕಾದ್ರೆ ಯೇಸುವಿನ ಹೆಸರಿನಲ್ಲಿ, ಪಾಪ ಕ್ಷಮಾಪಣೆ ಬೇಕಾದರೆ ಯೇಸುವಿನ ಹೆಸರಿನಲ್ಲಿ, ಅಲ್ಲಿ ಬೆಟ್ಟಗಳು ಕದಲಿಸಬೇಕಾದ್ರೂ, ಪ್ರಾರ್ಥನೆ ನಿಮ್ಮದು ಕಬೂಲ್ ಆಗಬೇಕಾದ್ರೆ, ನಿಮ್ಮ ಪ್ರಾರ್ಥನೆ ಸ್ವೀಕರಿಸಿ ಅಂಗೀಕರಿಸಿ ಉತ್ತರಿಸಬೇಕಾದ್ರೆ ಯೇಸುವಿನ ಹೆಸರಿನಲ್ಲಿ. ಅದಕ್ಕಾಗಿ ಬೇರೆ ಯಾವ ಹೆಸರಲ್ಲಿ ಕೂಡ ರಕ್ಷಣೆ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಂಡಿರಬೇಕು. ಗಂಭೀರವಾಗಿ ಹೇಳ್ತಿರಲಿಲ್ಲ. ಅದಕ್ಕನ್ನ ಯೇಸುವಿನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸಿರಿ, ಹೊಸ ಭಾಷೆಗಳನ್ನು ಮಾತಾಡುವವರು, ಸರ್ಪಗಳನ್ನು ಎತ್ತುವರು ಹಾಗೂ ವಿಷ ಪದಾರ್ಥವನ್ನು ಕುಡಿದ್ರು ಕೂಡ ಅದು ಅವರಿಗೆ ಯಾವ ಕೇಡು ಮಾಡೋದಿಲ್ಲ. ಆಗ ಅವರು ಕೈ ಇಡುವಾಗ, ಎದರಿಂದ ಕೈ ಇಡುವಾಗ
ರೋಗಿಗಳ ಮೇಲೆ ಕೈ ಇಡುವಾಗ. ಹೇಗೆ ಕೈ ಇಡುವಾಗ ಬ್ರದರ್? ಹೇಗೆ ಕೈ ಇಡುವಾಗ ನೋಡ್ರಿ, ಕಂಪ್ಲೀಟ್ ಅದು ಮರ್ತೋಗ್ಬಿಡೋದು. ಯೇಸುವಿನ ಹೆಸರಿನಲ್ಲಿ ರೋಗಿ ಮೇಲೆ ಕೈ ಇಡುವಾಗ, ಯೇಸುವಿನ ಹೆಸರನ್ನು ತೆಗೆದುಕೊಂಡು ದೆವ್ವಗಳನ್ನು ಓಡಿಸುವಾಗ, ಯೇಸುವಿನ ಹೆಸರು ತೆಗೆದುಕೊಂಡು ಅನ್ಯ ಭಾಷೆಗಳನ್ನು ಮಾತಾಡುವಾಗ, ಯೇಸುವಿನ ಹೆಸರು ತಗೊಂಡು ವಿಷ ಪದಾರ್ಥಗಳನ್ನು ಸೇವಿಸಿದ್ರು ಕೂಡ, ಯೇಸುವಿನ ಹೆಸರು ತಗೊಂಡು ರೋಗಿಗಳ ಮೇಲೆ ಕೈ ಇಟ್ಟರು ಕೂಡ ವಿಷ ಪದಾರ್ಥಗಳು ಅಂದರೆ ಅರ್ಥ ಏನು? ನಿಮಗೆ ಯಾರಾದರೂ ಮೋಸದಿಂದ ವಿಷಗಳು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಒಂದು ವೇಳೆ ಅವರು ಹಾಕಿದ್ರು ಕೂಡ ನೀವು ಪ್ರಾರ್ಥನೆ ಮಾಡಿ ಆ ಒಂದು ತಿನ್ನತಕ್ಕಂಥ ವಸ್ತುಗಳು ಗೊತ್ತಿರೋದಿಲ್ಲ, ನಿಮಗೆ ತಿಂದು ಬಿಡ್ತೀರಿ. ಆದರೆ ನೀವು ಪ್ರಾರ್ಥನೆ ಮಾಡಿ ಯೇಸುವಿನ ಹೆಸರಿಂದ ಕುಡಿಯೋದಾದರೆ ಆ ವಿಷಯವು ಕೂಡ ನಿಮ್ಮಲ್ಲಿ ಪರಿಣಾಮ ಬೀರುವುದಿಲ್ಲ, ಅದು ನಿಷ್ಕ್ರಿಯವಾಗಿ ಬಿಡ್ತದೆ, ಅದು ಕೊಲ್ಲಲಿಕ್ಕೆ ಆಗುವುದಿಲ್ಲ. ಆ ಸತ್ಯವು ಅವರಿಗೆ ಯೇಸು ಕ್ರಿಸ್ತನು ಆ 40 ದಿವಸ ಅವಧಿಯಲ್ಲಿ ಕಲಿಸ್ಕೊಡ್ತಾನೆ ಬ್ರದರ್. 10ನೇ ಪ್ರಕಟಣೆ 10ನೇ ಸಾರಿ ಪ್ರಕಟವಾದ ಕೂಡಲೇ ಇವೆಲ್ಲ ಕಲಿಸ್ಕೊಡ್ದ ಮೇಲೆ ಆಗ ಇವರೆಲ್ಲರಿಗೆ ಇದನ್ನೆಲ್ಲ ಕಲಿಸಿಕೊಟ್ಟು ಆ ನಂಬುವರಿಗೆ ದೀಕ್ಷಾಸ್ಥಾನ ಕೊಟ್ಟ ಮೇಲೆ ಅವರನ್ನು ಏನಾಗಿ ಮಾಡಂತ ಹೇಳಿದಾನೆ? ಬಿಲೀವರ್ಸ್ ಆದರು. ಆಮೇಲೆ ಏನು ಮಾಡಂತ ಹೇಳಿದಾನೆ? ಶಿಷ್ಯರನ್ನಾಗಿ. ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಆನಂದಕರ. ಅಲ್ಲಿಯ ನೀವು ಎಷ್ಟು ಅದೃಷ್ಟವಂತರು, ಎಲ್ಲರೂ ಬರ್ಕೊಳ್ತಾ ಇದ್ರಿ. ಎಲ್ಲರೂ ನನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಎಲ್ಲ ನನ್ನ ಸಹೋದರರು ಎಷ್ಟು ಚೆನ್ನಾಗಿ ಬರ್ಕೊಳ್ತಾ ಇದ್ರಿ. ನೀವು ಗಂಭೀರವಾಗಿ ಹೇಳ್ತಿರಲ್ವಿಯಾ? ನಮಗೆ ಬರ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ರೆಕಾರ್ಡಿಂಗ್ ಆಗಿದೆ, ಯೂಟ್ಯೂಬ್ನಲ್ಲಿ ಇದ್ದುಬಿಡ್ತದೆ, ನಾವು ಯಾವಾಗ ಬೇಕಾದ ಅವಾಗ ನೋಡ್ಕೊಳ್ತೀವಿ ಅಂತ ಹೇಳ್ತೀರಿ. ಪರವಾಗಿಲ್ಲ, ಸಂತೋಷ. ಆದರೂ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ. ಎಲ್ಲ ದೇವ ಜನರೇ ಇದನ್ನು ಬರೆದುಕೊಂಡು ನೀವು ಅನೇಕ ಜನರಿಗೆ ಸಾರಬೇಕಾಗ್ತದೆ. ಯಾಕಂದರೆ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಅವರು ನಂಬಿರುವಾಗ ಅವರು ಬಿಲೀವರ್ಸ್ ಆಗ್ತಾರೆ. ತದನಂತರ ಅವರನ್ನು ದೀಕ್ಷಾ ಸ್ನಾನ ಮಾಡಿಸಿದ ಕೂಡಲೇ, ನಂಬಿದ ಕೂಡಲೇ ದೀಕ್ಷಾ ಸ್ನಾನ ಮಾಡಿಸಬೇಕು, ಮಾಡಿದ ಕೂಡಲೇ ಅವರನ್ನು ಶಿಷ್ಯರಾಗಿ ತರಬೇತಿ ಕೊಡಬೇಕು. ಬ್ಯಾಪ್ಟೈಸಿಂಗ್ ದೆಮ್. ನೋಡ್ರಿ, ಮತ್ತಾಯ ಸುವಾರ್ತೆ 28:19 ನಾವು ನೋಡ್ತೇವೆ, ಗೋ, ಹೋಗಿ, ಓದ್ರಿ ನಿಮ್ಮ ಭಾಷೆಯಲ್ಲಿ. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿರುವ 40 ದಿವಸಗಳ ಅವಧಿಯಲ್ಲಿ ಶಿಷ್ಯರಿಗೆ ಹೇಳುತ್ತಿರ್ತಕ್ಕಂಥ ಮಾತುಗಳೇನೆಂದರೆ, ನೀವು ಹೊರಟು ಹೋಗಿ ಎಲ್ಲ ರಾಷ್ಟ್ರದ ಜನಗಳನ್ನು ಶಿಷ್ಯರನ್ನಾಗಿ ಮಾಡಿರಿ. ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಈಗ ಮೊದಲು ಸುವಾರ್ತೆ ಸಾರಿದೆ ಬ್ರದರ್. ಪಾಪ ಕ್ಷಮಾಪಣೆ, ಮಾನಸಾಂತರ, ಬರಬೇಕಾಗಿರುವ ಮಸೀಹಾತನು ಮತ್ತು ಆತನಿಂದಲೇ ಸ್ವಸ್ಥತೆ, ಆತನಿಂದಲೇ ಬಡತನ ಬಿಡುಗಡೆ, ಆತನಿಂದಲೇ ರೋಗ ಮುಕ್ತಿ, ರೋಗ ಶಾಂತಿ, ಆತನಿಂದಲೇ ಮನಃಶಾಂತಿ, ಇವೆಲ್ಲವನ್ನು ನಾವು ಬೋಧಿಸಿದ ನಂತರ, ತಿಳಿಸಿದ ನಂತರ, ಇವೆಲ್ಲಗಳನ್ನು ತಿಳಿಸಿದ ನಂತರ, ಯೇಸು ಕ್ರಿಸ್ತ ಹೇಳ್ತಾನೆ, ತಿಳಿಸಿದ ನಂತರ ಅವರಿಗೆ ಬೋಧನೆ ಮಾಡಬೇಕು. ಸಾರುವ ಸುವಾರ್ತೆ ಮತ್ತು ದೇವರ ರಾಜ್ಯ ಸಾರುವ ಸುವಾರ್ತೆಯ ಅಂಶ ಬೇರೆ, ಮತ್ತು ದೇವರ ರಾಜ್ಯದ ನಿಯಮಗಳನ್ನು, ನ್ಯಾಯ ಪ್ರಮಾಣಗಳನ್ನು, ಕಟ್ಟಳೆಗಳನ್ನು, ವಿಧಿಗಳನ್ನು ಮತ್ತು ಸಾಕ್ಷಿಗಳನ್ನು, ನಿಬಂಧನೆಗಳನ್ನು ಅವರಿಗೆ ಅನುಸರಿಸುವಂತೆ ಬೋಧಿಸಬೇಕೆಂಬುದಾಗಿ ಹೇಳಿದ್ದಾನೆ. ಯು ಮಸ್ಟ್ ಟೀಚ್ ದೆಮ್ ಹೌ ಟು ಅಬ್ಸರ್ವ್ ದ ಕಮಾಂಡ್ಮೆಂಟ್ಸ್, ವಾಟ್ ಎವರ್ ದ ಕಮಾಂಡ್ಮೆಂಟ್ಸ್ ಐ ಹ್ಯಾವ್ ಟಾಟ್ ಯು ಎಂಬುದು. ನಾನು ನಿಮಗೆ ಆಜ್ಞಾಪಿಸಿದ ಈ ಎಲ್ಲ ಆಜ್ಞೆಗಳು, ಮತ್ತಾಯ ಸುವಾರ್ತೆ 28:20 ವಚನದಲ್ಲಿ ನೋಡ್ತೇವೆ. ಟೀಚ್ ದೆಮ್ ಟು ಅಬ್ಸರ್ವ್ ಆಲ್ ಥಿಂಗ್ಸ್ ದಟ್ ಐ ಹ್ಯಾವ್ ಕಮಾಂಡೆಡ್ ಯು, and lo, I am with you always, even to the end of the age. Amen. ಭೂಮಿಯ ಕಟ್ಟ ಕಡೆಯವರೆಗೂ, ಈ ಜಗತ್ತಿನ ಕಟ್ಟ ಕಡೆಯವರೆಗೂ, ಈ ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಜೊತೆಯಲ್ಲಿರುವೆನೆಂಬುದಾಗಿ. ಅದಕ್ಕಾಗಿ ನಾವು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ರಾಜ್ಯದ ಸುವಾರ್ತೆ ಏನು? ಇಗೋ, ನಿಮ್ಮ ಪಾಪದಿಂದ ಕ್ಷಮಾಪಣೆ, ನಿಮ್ಮ ರೋಗದಿಂದ ಮುಕ್ತಿ, ನಿಮಗೆ ಪಾಪದಿಂದ ಮುಕ್ತಿ, ನಿಮ್ಮ ಬಡತನದಿಂದ ಮುಕ್ತಿ, ನಿಮ್ಮ ಮನಃಶಾಂತಿ ಇಲ್ಲದಂಥ ಜೀವನ, ದಿಗುಲು, ಚಿಂತೆ, ಭಯ ಇರತಕ್ಕಂಥ ಜೀವನದಿಂದ ಯೇಸು ಕ್ರಿಸ್ತನ ನಾಮವನ್ನು ಓದುವುದರಿಂದ, ಕೇಳುವುದರಿಂದ, ಸ್ಮರಿಸುವುದರಿಂದ, ಹಾಡುವುದರಿಂದ, ಜಪಿಸುವುದರಿಂದ ನಿಮಗೆ ಮುಕ್ತಿ. ತದನಂತರ ಆತನ ಯೇಸು ಕ್ರಿಸ್ತನು ಏನೇನು ಆಜ್ಞೆಗಳನ್ನು, ಮೋಸೆ ನ್ಯಾಯ ಪ್ರಮಾಣಗಳನ್ನು ಹೇಗೆ ಆತನು ರಿಫಾರ್ಮ್ ಮಾಡಿ, ಅದನ್ನು ರದ್ದು ಮಾಡಿಲ್ಲ, ಅದನ್ನು ಫಾರ್ಮ್ ಮಾಡಿದನು. ರದ್ದು ಮಾಡದೆ ಆತನು ಕೊಟ್ಟಿರ್ತಕ್ಕಂಥ ಎಲ್ಲ ನ್ಯಾಯ ಪ್ರಮಾಣಗಳನ್ನು ಹೇಗೆ ಅನುಸರಿಸಿ ನಡೆಯಬೇಕು ಎಂಬುದಾಗಿ ಆತನು ಬೋಧಿಸಿದನು. ಅದೇ ರೀತಿಯಲ್ಲಿ ಶಿಷ್ಯರಿಗೆ ಹೇಳಿದಾನೆ, ಯು ನಾಟ್ ಓನ್ಲಿ ಟೀಚಿಂಗ್ ದ ಕಮಾಂಡ್ಮೆಂಟ್ಸ್, ಯು ಟೀಚ್ ದೆಮ್ ಹೌ ಟು ಅಬ್ಸರ್ವ್ ದ ಲಾ, ಹೌ ಟು ಫಾಲೋ ದ ಲಾ, ಹೌ ಟು ಕೀಪ್ ದ ಲಾ ಆಫ್ ಮೈನ್ ವಿಚ್ ಐ ಹ್ಯಾವ್ ಟಾಟ್
ಇವು ನಾನು ಈ 3.5 ವರ್ಷ ಅವಧಿಯಲ್ಲಿ ನಿಮಗೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಶಿಷ್ಯರು ಹೇಳ್ತಾ ಇದ್ದಾನೆ, 3.5 ವರ್ಷದ ಅವಧಿಯಲ್ಲಿ ಹೇಗೆ ನಿಮಗೆ ನ್ಯಾಯ ಪ್ರಮಾಣಗಳನ್ನು ಅಂದರೆ ಲಾ, ಕಟ್ಟಳೆಗಳನ್ನು ಅಂದರೆ ಸ್ಟ್ಯಾಟ್ಯೂಟ್ಸ್ ಅಂದರೆ ಮತ್ತು ನೀತಿಗಳನ್ನು ಮತ್ತು ಆಜ್ಞೆಗಳನ್ನು ಮತ್ತು ನಿಬಂಧನೆಗಳನ್ನು ಮತ್ತು ಆತನ ಎಲ್ಲ ಸೂಚಿಸಿರ್ತಕ್ಕಂಥ ಎಲ್ಲ ಆ ಮಾರ್ಗಸೂಚಿಗಳನ್ನು, ಹಲ್ಲೆಲೂಯ, ಇದು ಮಾರ್ಗಸೂಚಿಗಳಂತ ಹೇಳ್ಬೋದು ನಾವು. ಇದರಲ್ಲಿ ಮಾರ್ಗಸೂಚಿಗಳನ್ನು ಏನೇನು ಆತನು ನ್ಯಾಯ ಪ್ರಾಮಾಣಿಕವಾಗಿ ಕೊಟ್ಟಿದ್ದನೋ, ಅದು ಪರಲೋಕ ರಾಜ್ಯದ ನ್ಯಾಯ ಪ್ರಮಾಣಗಳು ಏನೇನು ಕಲಿಸ್ಕೊಟ್ಟಿದ್ದನೋ ಅವುಗಳನ್ನು ಅನುಸರಿಸಿ ನಡೆಯುವಂತೆ ಅವರಿಗೆ ಬೋಧಿಸಿರಿ ಎಂಬುದಾಗಿ ಈ 40 ದಿವಸ ಅವಧಿಯಲ್ಲಿ ಅವ್ರಿಗೆ ಕಲಿಸ್ಕೊಟ್ಟಿದ್ದ ಬ್ರದರ್. ಪ್ರೈಸ್ ಲಾರ್ಡ್ ಜೀಸಸ್. ವೆರಿ ಥಿಕ್ ಟೀಚಿಂಗ್ ಇದು, ಗಂಭೀರವಾಗಲ್ತರಲ್ಲೂಯ್ಯ. ಅದ ರೀತಿಯಿಂದ ಇದೆಲ್ಲದಕ್ಕೆ ಯಾರು ಸಾಕ್ಷಿಗಳು? ನೀವು ಐ ವಿಟ್ನೆಸ್ಗಳಾಗಿದ್ದೀರಿ. ಅದಕ್ಕೆ ಯೇಸು ಕ್ರಿಸ್ತು ಜನ್ಮಿಸಿದ್ದು, ಯೇಸು ಕ್ರಿಸ್ತು ಬೆಳೆದಿದ್ದು, ಯೇಸು ಮಸಿಹ ಅವರ ಜೊತೆಲಿದ್ದು ಅವ್ರಿಗೆ ಬೋಧಿಸಿದ್ದು, ಅವರ ಮುಂದೆ ಅದ್ಭುತಗಳು, ಸೂಚಕಗಳು, ಮಹತ್ವಗಳು ಮಾಡಿದ್ದು, ಅವರ ಮುಂದೆ ಸಿಲುವೆಗೆ ಹಾಕಲ್ಪಟ್ಟಿದ್ದು ಐ ವಿಟ್ನೆಸ್ಗಳು. ಪ್ರೈಸ್ ಲಾರ್ಡ್ ಜೀಸಸ್. ಇದಕ್ಕೆಲ್ಲ ಐ ವಿಟ್ನೆಸ್ಗಳು, ಪ್ರತ್ಯಕ್ಷ ಸಾಕ್ಷಿಗಳು ನೀವೇ ಆಗಿರ್ತೀರಿ ಎಂಬುದಾಗಿ ಹೇಳಿದೆ. ಎಲ್ಲರಿದ್ರಲ್ವಿಯ ಅದನ್ನು ಹೇಳಿ ಲೂಕಾಸ್ ಸುವಾರ್ತೆ 24ನೇ ಅಧ್ಯಾಯ 48ನೇ ವಚನದಲ್ಲಿ ಹೀಗೆ ನೀವು ಸಾಕ್ಷಿಗಳಾಗಿರಬೇಕು. ಎಂಥ ಸಾಕ್ಷಿಗಳು? ಇದಕ್ಕೆಲ್ಲ ಐ ವಿಟ್ನೆಸ್ಗಳಾಗಿರಬೇಕು ಎಂಬುದಾಗಿ ಹೇಳಿ ಅವರಿಗೆ ಎಲ್ಲವನ್ನೂ ತಿಳಿಸಿ ಅರ್ಥ ಮಾಡಿಸಿ ಅವರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಒಂದೊಂದಾಗಿ ಕಮಾಂಡ್ ಕೊಡ್ತಾ ಇದ್ದಾನೆ ಅವರಿಗೆ. ನೀವು ಈ ರೀತಿಯಲ್ಲಿ ಅವರಿಗೆ ದೇವರು ಪ್ರತಿಯೊಬ್ಬರಿಗೆ ಭೂಲೋಕದ ಕಟ್ಟ ಕಡೆವರೆಗೂ. ಭಾಳ ಜನ ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಬರ್ತೀರಿ ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನ ಅಪ್ಪಣೆ ಅದು, ಹಲ್ಲೆಲೂಯಾ, ಒಡೆಯನ ಅಪ್ಪಣೆ ಅದು, ಭೂಲೋಕದ ಕಟ್ಟ ಕಡೆವರೆಗೂ ಪ್ರಚಾರ ಮಾಡಬೇಕಂದ್ರೆ. ಯಾಕಂದರೆ ಅವರೆಲ್ಲರಿಗೂ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಸಿಗಲೇಬೇಕನ್ನತಕ್ಕಂಥ ಆತನ ಚಿತ್ತ ನೆರವೇರಬೇಕಲ್ಲ. ಒಬ್ಬನು ನಾಶವಾಗುವುದು ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಲ್ಲ. ಪ್ರೈಸ್ ಲಾರ್ಡ್. ಎಲ್ಲರೂ ನಂಬಿ ನಿತ್ಯ ಜೀವ ರಕ್ಷಣೆಯನ್ನು ಹೊಂದಿಕೊಳ್ಳೋದು ಆ ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಾಗಿದೆ. ಲೂಕಾಸ್ ವಾರ್ತೆ 24ನೇ ಅಧ್ಯಾಯ 48ನೇ ವಚನದಲ್ಲಿ ನೋಡೋಣ. ಇವುಗಳ ವಿಷಯದಲ್ಲಿ ನೀವೇ ಪ್ರತ್ಯಕ್ಷ ಸಾಕ್ಷಿ, ಐ ವಿಟ್ನೆಸ್ ಬ್ರದರ್. ಯೇಸು ಕ್ರಿಸ್ತನ ಸಿಲುಬೆಗೆ ಸತ್ತಿಲ್ಲ, ಗಾಯವಾಗಿದ್ದಾನೆ, ಮಾಯವಾಗಿದ್ದಾನೆ ಅಂತೇಳಿ ಯಾರು 600 ವರ್ಷ ನಂತರ ಹೇಳೋದಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. 600 ವರ್ಷ ನಂತರ ಹುಟ್ಟಿದವರು ಹೇಳಿದರೆ ನಂಬಲಿಕ್ಕೆ ಆಗ್ತದೆ. ಅದಕ್ಕಿಂತ ಮುಂಚೆ ಯಹೂದ್ಯರು ಕಂಪ್ಲೀಟ್ ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ಸುಮಾರಷ್ಟು ಜನರು, ಅನ್ಯರು, ಪ್ರಪಂಚವೆಲ್ಲ ಗೊತ್ತಾಗಿಬಿಟ್ಟಿದೆ. ಯೇಸು ಕ್ರಿಸ್ತನ ಮರಣವನ್ನು ಅನುಭವಿಸಿದ ನಿಜ, ಆತನ ಮಸಿಯಾಗಿದ್ದ ನಿಜ, ಆತನ ಮರಣವನ್ನು ಜಯಿಸಿದ ಒಂದೇ ಒಂದು ಏಕೈಕ ದೇವರು ಮಾನವನಾಗಿ ಎದ್ದು ಬಂದಿದ್ದನು, ಒಂದೇ ಒಂದು ಏಕೈಕ ಯೇಸು ಕ್ರಿಸ್ತನೇ ಆ ಮಸಿಯಾ ಎಂಬುದಾಗಿ ತಿಳಿದುಕೊಳ್ಳುವಂತೆ ಅವರಿಗೆ ತಿಳಿಸಿಕೊಟ್ಟು ನೀವೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ ಎಂಬುದಾಗಿ. ಆನಂತರ ಆಗ ಯೇಸು ಕ್ರಿಸ್ತನು ಮತ್ತು ಅವರಿಗೆ ಹೇಳ್ತಾನೆ, ಇಗೋ ನನ್ನ ತಂದೆ ವಾಗ್ದಾನ ಮಾಡಿರುವ ಆ ಪವಿತ್ರಾತ್ಮ ನಿಮಗೆ ಬಂದು ನಿಮ್ಮ ಮೇಲೆ ಬರುವ ತನಕ ನೀವು ಇಲ್ಲೇ ಕಾದಿರಿ. ಅದು ನಾವು ಭಾಳ ಪ್ರಸಂಗ ಕೇಳಿದ್ವಿ. ನಾವು ಏನು ಕೇಳಿದಿವಿ? ಇದಿಗೋ ಯೆರೂಸಲೇಮನ್ನು ಬಿಟ್ಟು ಹೋಗಬಾರದು ನೀವು ಅಂತೇಳಿ. ದೊಡ್ಡ ಅಪ್ಪನೇ ಇದು. ಯಾಕಂದರೆ ಪರಿಶುದ್ಧಾತ್ಮಾಭಿಷೇಕದಲ್ಲಿ ನೀವು ಎಲ್ಲಿ ಸೇವೆ ಮಾಡಲಿಕ್ಕೆ ಹೋಗಬಾರ್ದು ಅನ್ನತಕ್ಕಂಥ ಉಪದೇಶಗಳು ನಮ್ಮ ಕೋಸ್ತನವರು ಕೊಡ್ತಾರೆ. ಹಲ್ಲೆಲೂಯಾ. ಪಿ ಕೋಸ್ತನವರು ಕೊಡ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಹೌದು, ಪರಿಶುದ್ಧಾತ್ಮ ಅಭಿಷೇಕ ಬೇಕು. ಹೌದು, ನೀವು ಪವಿತ್ರಾತ್ಮ ಅಭಿಷೇಕ ನಿಮ್ಮ ಮೇಲೆ ಬರುವವರೆಗೂ ಯೆರೂಸಲೇಮಿನಲ್ಲೇ ಕಾದಿರಿ. ಆ ಮೇಲಿನ ಬಲ, ಆ ಮೇಲಿನ ಶಕ್ತಿ, ಆ ದಿವ್ಯ ಪ್ರಭಾವವು ನಿಮ್ಮ ಮೇಲೆ ಬರುವ ತನಕ ನೀವು ಆ ಯೆರೂಸಲೇಮಿನಲ್ಲಿ ಕಾದಿರಿ ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಡ್ತಾನೆ. ಅಪೊಸ್ತಲ ಕೃತ್ಯ 1:4 ಕೂಡ ನಾವು ನೋಡುತ್ತೇವೆ. ಇವರೆಲ್ಲರೂ ಸಮೂಹವಾಗಿ ಸೇರಿ ಬಂದಿರುವಾಗ, ಶಿಷ್ಯರು ಹಾಗೂ ಅವರ ಜೊತೆಯಲ್ಲಿ ಅನೇಕರು ಸೇರಿ ಬಂದಿರುವಾಗ ಯೇಸು ಕ್ರಿಸ್ತನು ಅವರಿಗೆ ಅಪ್ಪಣೆ ಕೊಡ್ತಾನೆ ಅಂತ ತಿಳ್ಕೊಂಡು ಶಿಷ್ಯರ ಜೊತೆ ಇದೇ ಸೇಮ್ ಅವರೊಂದಿಗೆ ಕೂಡಿರುವಾಗ ಯೋಹಾನನು, ಸ್ನಾನಿಕನಾದ ಯೋಹಾನನು ನೀರಿನಿಂದ ದೀಕ್ಷಾ ಸ್ನಾನ ಮಾಡಿಸಿದನು. ಇನ್ನೂ ಸ್ವಲ್ಪ ದಿವಸಗಳ ಒಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂಬುದಾಗಿ ಹೇಳಿ. ನೋಡ್ರಿ ಎಷ್ಟು ಟೀಚಿಂಗ್ ಕೊಡ್ತಾ ಇದ್ದ ನೋಡ್ರಿ ಅವ್ರಿಗೆ. ನಿಮಗೆಲ್ಲ ಟೀಚಿಂಗ್ ಮಾಡಿದಷ್ಟಲ್ಲದೆ ಪವಿತ್ರಾತ್ಮದ ಬಲ ನಿಮ್ಮ ಮೇಲೆ ಬರುವುದು. ತಂದೆ ವಾಗ್ದಾನ ಮಾಡಿದ, ತಂದೆ ವಾಗ್ದಾನ ಏನ್ರಿ ಅದು? ಅದು ಆಯ್ತು, ತಂದೆ ವಾಗ್ದಾನ. ಇದು ಯೇಸು ಕ್ರಿಸ್ತನು ಹೇಳಿದ್ದು. ತಂದೆ ವಾಗ್ದಾನ ಏನ್ರಿ?
ಕೊನೆ ಕಾಲದಲ್ಲಿ ಎಲ್ಲ ಜನಾಂಗಗಳ ಮೇಲೆ ನನ್ನ ಆತ್ಮವು ಸುರಿಯಲ್ಪಡುವುದು. ಯವನಸ್ಥರು ದರ್ಶನಗಳು ನೋಡುವರು, ಪ್ರವಚಿಸುವವರು ಮತ್ತು ವೃದ್ಧರು ಕನಸುಗಳು ನೋಡುವರು. ಎಲ್ಲ ಜನರ ಮೇಲೆ ನನ್ನ ಆತ್ಮ ಸುರಿಯಲ್ಪಡುವುದು. ತಂದೆ ವಾಗ್ದಾನ. ಈತನ ಅದನ್ನು ಆದರಣಕರ್ತನು ಬರ್ತಾನೆಂಬುದಾಗಿ ಹೇಳಿದನು ಹೊರತು ಬೇರೆ ಯಾವ ಪ್ರವಾದಿ ಬರ್ತಾನೆಂಬುದಾಗಿ ಯೇಸು ಹೇಳಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಆದರಣಕರ್ತ ನಿಮಗೆ ಆ ಒಂದು ಪವಿತ್ರಾತ್ಮದ ದೀಕ್ಷಾ ಸ್ನಾನ ಆದ ನಂತರ, ನಿಮಗೆ ಆ ಒಂದು ಶಕ್ತಿ ನಿಮ್ಮ ಮೇಲೆ ಬಂದ ನಂತರ ನೀವು ಭೂಲೋಕವೆಲ್ಲ ನನಗೆ ಸಾಕ್ಷಿಗಳಾಗಿರುವಿರಿ. ಅಂದರೆ ಸಾಕ್ಷಿ ಹೇಳೋರು ಮಾತ್ರ ಅಲ್ಲ ಬ್ರದರ್, ಸಾಕ್ಷಿ ಹೇಳೋದು ಮಾತ್ರ ಅಲ್ಲ, ನಾವೇ ಸಾಕ್ಷಿಗಳಾಗಿರಬೇಕು. ಅರ್ಥ ಆಯ್ತಾ? ನಮ್ಮ ಎಂಥ ಸಾಕ್ಷಿ? ನಮ್ಮ ಜೀವನ ಸಾಕ್ಷಿ ಸರಿಯಾಗಿರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಅನ್ಎಜುಕೇಟೆಡ್ ಹೆಬ್ಬಟ್ಟಿಗೆ ಅವರು ಕಳಿಸಿಲ್ಲ, ಹೆಬ್ಬಟ್ಟಿಗೆ ಸೇವೆಯಲ್ಲಿ ಕಳಿಸಿಲ್ಲ. ಎಲ್ಲ ಕ್ವಾಲಿಫಿಕೇಷನ್ ಎಜುಕೇಷನ್ ಕೊಟ್ಟು, ಅವರಿಗೆ ದೇವರ ವಾಕ್ಯದ ತರಬೇತಿಯನ್ನು ಕೊಟ್ಟು, ಎಲ್ಲ ಅನಕ್ಷರರಿಗೆ, ವಿದ್ಯಾಭ್ಯಾಸ ಇಲ್ಲದವರಿಗೆ, ಓದು ಬರಹ ಇಲ್ಲದವರಿಗೆ, ಅವರೆಲ್ಲರಿಗೂ ಕಲಿಸ್ಕೊಳ್ಳಿಕ್ಕೆ ಒಳ್ಳೆ ವಿದ್ಯಾರ್ಥಿಗಳನ್ನೇ ಕಲಿಸ್ಕೊಡ್ದು ಹೊರತು ಆತನು ಯಾರ ಹೆಬ್ಬಟ್ಟನ್ನು ಅಥವಾ ಯಾವ ಹೆಬ್ಬಟ್ಟಂಥ ವ್ಯಕ್ತಿಯನ್ನು ಕಳಿಸಲಿಲ್ಲ. ಅದಕ್ಕೆ ಗಮನಿಸ್ತಿದ್ದೀರ ಮಕ್ಕಳೇ, ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಭೂಲೋಕದ ಕಟ್ಟ ಕಡೆಯವರೆಗೂ, ಯೆರೂಸಲೇಮಿನಿಂದ, ಯೂದಾಯದಿಂದ, ಸಮಾರ್ಯ ಹಾಗೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಹೇಳಿದ. ಅದಕ್ಕಾಗಿ ನೀವೆಲ್ಲಿ ಕಾದಿರಿ? ಯೆರೂಸಲೇಮಿನಲ್ಲಿ ಕಾದಿರಿ ಎಂಬುದಾಗಿ ಹೇಳಿದ. ಇವೆಲ್ಲ ಟೀಚಿಂಗ್ ಯೆರೂಸಲೇಮಿನಲ್ಲಿ ಕೊಟ್ಟು ಅವ್ರನ್ನು ಬಲಪಡಿ ಇಲ್ಲೇ ಕಾದಿರಿ ಅಂತ ಹೇಳಿದ. ಆದರೆ ಅವ್ರನ್ನ ಎಲ್ಲಿ ನಡೆಸ್ಕೊಂಡು ಹೋಗಿದ್ದಾನೆ? 10ನೇ ಸಾರಿ ಪ್ರಕಟವಾಗಿ ಸುಮಾರಷ್ಟು ದಿನಗಳು ಅವ್ರ ಜೊತೆಯಲ್ಲಿದ್ದುಕೊಂಡು ದೇವರ ವಾಕ್ಯಗಳನ್ನು ಹೇಳಿ ಅವ್ರನ್ನ ಬಲಗೊಳಿಸಿ ಅವ್ರಿಗೆ ಎಲ್ಲಿ ನಡೆಸ್ಕೊಂಡು? ಬೆತ್ತನಿಗೆ ನಡೆಸ್ಕೊಂಡು ಹೋಗಿದ್ದಾನೆ. ಎಲ್ಲಿಂದ? ಯೆರೂಸಲೇಮಿಂದ ಬೆತ್ತನಿಗೆ ನಡೆಸ್ಕೊಂಡು. ಬೆತ್ತನಿಗೆ ಎಷ್ಟು ದೂರ ಇತ್ತಂದರೆ, ನಾನು ಗಮನಿಸಿದ್ದು ಸಬ್ಬತ್ತು ದಿವಸದಷ್ಟು ದೂರ ಅಂತೆ. ಸಬ್ಬತ್ತು ದಿವಸ. ಅದಕ್ಕಾಗಿ ಬೆತ್ತನಿ 3 ಕಿಲೋಮೀಟರ್ ಮಾತ್ರ ದೂರ ಇತ್ತು. ಅದಕ್ಕಾಗಿ 3 ಕಿಲೋಮೀಟರ್ ದಿವಸ ದೂರದಲ್ಲಿ ಬೆತ್ತನಿಗೆ ಹೋಗಿ ಅಲ್ಲೇ ಆತನ ಬೆಟ್ಟದ ಮೇಲೆ ಹೋಗಿರುವಾಗ, ಆ ಒಂದು ಉನ್ನತವಾದಂಥ ಸ್ಥಳಕ್ಕೆ ಹೋಗಿರುವಾಗ ಅಲ್ಲೇ ಆತನು ಎಲ್ಲರನ್ನು ಆಶೀರ್ವದಿಸಿದನು, ಅವರಿಗೆ ಶುಭವಾಗಲಿ ಎಂಬುದಾಗಿ ಹೇಳಿದ. ಈ ಲೂಕಾ ಸುವಾರ್ತೆ 24:50ನೇ ವಚನ. ಯೆರೂಸಲೇಮಿಂದ ಅವರಿಗೆ ಬೆತ್ತನಿಯವರೆಗೆ ಕರೆದುಕೊಂಡು ಹೋಗಿ ತಮ್ಮ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸುತ್ತಿರುವಾಗ ಯೇಸು ಆ ಶಿಷ್ಯರು ಮತ್ತು ಆ ಜನರ ಮುಂದೆ ಪರಲೋಕಕ್ಕೆ ಹಾಗೇ ಎತ್ತಲ್ಪಟ್ಟನು. ಆಗ ಈ ಎಲ್ಲರೂ ಆರಾಧಿಸಿದ್ರು. ಸಿಸ್ಟರ್, ಇಲ್ಲಿವರೆಗೆ ತಗೊಂಡು ಬರ್ಲಿಕ್ಕೆ ನಾನು ಇಷ್ಟೆಲ್ಲ ಹೇಳಿದ್ದು. ಯೇಸು ಕ್ರಿಸ್ತನನ್ನು ಪುನರುತ್ಥಾನವಾದ ನಂತರ ಆ ಫೀಮೇಲ್ ಸ್ತ್ರೀಯರು, ಆತನ ಹಿಂಬಾಲಿಸಿರ್ತಕ್ಕಂಥ ಸ್ತ್ರೀಯರು ಆರಾಧಿಸಿದರು. ಎರಡನೇದಾಗಿ ತೋಮ ಆರಾಧಿಸಿದ. ಮೂರನೇದಾಗಿ ಕೆಲವು ಶಿಷ್ಯರು ಮಾತ್ರ ಆರಾಧಿಸಿದರು. ಕೊನೆಯದಾಗಿ 40 ದಿವಸದ ಅವಧಿಗಳಲ್ಲಿ ಕೊನೆಯ ದಿನವೆಲ್ಲ ಮುಗಿದ ನಂತರ ಯೇಸು ಕ್ರಿಸ್ತನವರ ದೃಷ್ಟಿಯ ಮುಂದೆ ಆರೋಹಣನಾಗಿ ಹೋಗ್ತಾ ಇರುವಾಗ, ಆಕಾಶಕ್ಕೆ ಎತ್ತಲ್ಪಡ್ತಾ ಇರುವಾಗ ಜೀವಂತವಾಗಿ, ಆಗ ಎಲ್ಲರೂ ಸರೆಂಡರ್ ಆಗಿ ಯೇಸು ಕ್ರಿಸ್ತ ನನ್ನ ದೇವರೇ, ನನ್ನ ಒಡೆಯನೆಂಬುದಾಗಿ ಆರಾಧಿಸಿದರು. ಪ್ರೈಸ್ ಲಾರ್ಡ್. ಇಲ್ಲಿವರೆಗೆ ತಗೊಂಡು ಬರ್ಲಿಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಸಿಸ್ಟರ್. ಯೇಸು ಕ್ರಿಸ್ತನ ಪುನರುತ್ಥಾನದ ಸಂದೇಶ. ಯಾಕಂದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆಗದೇ ಇದ್ದಿದ್ರೆ ಯೇಸು ಕ್ರಿಸ್ತನು ದೇವರಲ್ಲ, ಯೇಸು ಕ್ರಿಸ್ತನು ಮಸೀಹ ಅಲ್ಲ ಆಗ್ತಿದ್ದನು. ಯಾರು ಪುನರುತ್ಥಾನ ಆಗಿದ್ದಾರೆ? ಯಾರು ಜೀವಂತವಾಗಿ ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾರೆ? ಎಲ್ಲರ ಕಣ್ಣು ಮುಂದೆ ಸುಮಾರು ದೇಶದಲ್ಲಿರ್ತಕ್ಕಂಥ ಆ ಪೂರ್ಣ ಜನಾಂಗದವರು, ಅನ್ಯ ಜನರು, ಎಲ್ಲ ಜನರು ಆತನ್ನು ನೋಡಿದ್ರು, ಎತ್ತಲ್ಪಟ್ರು. ಆಗ ಎಲ್ಲರೂ ಬಹು ಸಂತೋಷದಿಂದ ಅವರು ಯಾಕೆ ಆರಾಧಿಸಿದ್ರು? ಅವರು ಕಂಡುಕೊಂಡಿದ್ದೇನು? ಹಲೋ, ಈಗ ಸಂತೋಷ ಪಟ್ಟಿದ್ದೇನು ಗೊತ್ತಿದೆ? ಭಾಳ ಇಂಟ್ರೆಸ್ಟಿಂಗ್ ಇದೆ. ಹಲ್ಲೆಲೂಯಾ. ಆ ಕೊನೆ ದಿನಗಳಲ್ಲಿ 40 ದಿನ ಅವಧಿಗಳಲ್ಲಿ ಅವರು ಸಂಪೂರ್ಣವಾಗಿ ದೃಢವಾದ ನಂಬಿಕೆ ಸ್ಥಿರಪಟ್ಟಿದ ನಂತರ ಅವ್ರಿಗಿಷ್ಟು ಸಂತೋಷವಾಯಿತು. ಅವರು ಸಂತೋಷದಿಂದ ಮತ್ತು 3 ಕಿಲೋಮೀಟರ್ ವಾಪಸ್ ಹೋಗಿದ್ದಾರೆ ನಡ್ಕೋತಾ. ಬೆತ್ತನಿಯಿಂದ ನಡ್ಕೋತಾ ಹೋಗಿ ಅವರು ಹೋಗಿದ್ಕೊಳ್ಳಿ ಎಲ್ಲಿ ಹೋದ್ರು? ಅವರು ಯೆರೂಸಲೇಮಿನಲ್ಲಿ ಯಾವಾಗಲೂ ದೇವಾಲಯದಲ್ಲಿ ಕೊಡಲಾಗಿದೆ.
ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಾ ಇರುವ ಸ್ಥಳದಲ್ಲಿ, ಆ ಸ್ಥಳದಲ್ಲಿ ಹೋಗು ಅವರು 10 ದಿನಗಳ ಕಾಲಕ್ಕೆ ಎಡಬಿಡದೆ ಆ ಬರಬೇಕಾಗಿರುವ ಪವಿತ್ರಾತ್ಮ ದೇವರಿಗಾಗಿ ಎದುರು ನೋಡುತ್ತಿದ್ರಂತೆ. ಎಲ್ಲ ಹೇಳ್ತಿರಲ್ವಿಯ, ಮನಪ್ರಗಂದಿ ಹೇಳ್ತಿರಲ್ವಿಯ. ಅದನ್ನು ನೋಡಿದ ಕೂಡಲೇ ಸುಮಾರು 10 ದಿನಗಳಾದ ಮೇಲೆ ಅವರ ಮೇಲೆ ತಂದೆಯ ವಾಗ್ದಾನವಾಗಿರ್ತಕ್ಕಂಥ ಪವಿತ್ರಾತ್ಮ ದೇವರು ಬೆಂಕಿಯೋಪಾದಿಯಲ್ಲಿ ಬೆಂಕಿಯ ನಾಲ್ಗೆಗಳಂತೆ ಬಂದು ಅವರ ಮೇಲೆ ಇಳುಕೊಂಡಿರುವಾಗ ಅವರೆಲ್ಲರೂ ಅನ್ಯ ಭಾಷೆಗಳು ಮಾತನಾಡುತ್ತಾ ಸ್ತುತಿ ಸ್ತೋತ್ರ ಅರ್ಪಣೆಗಳನ್ನು ಅರ್ಪಿಸುತ್ತಾ ದೇವರ ಆತ್ಮಭರಿತರಾಗಿ ಅಲ್ಲಿಂದ ಅವರೆಲ್ಲ ದೇವರ ಅಭಿಷೇಕದಿಂದ ಶಕ್ತಿಯಿಂದ ತುಂಬಿ ಅವರು ಪವರ್ಫುಲ್ ಸಾಕ್ಷಿಗಳಾಗಿ, ಶಕ್ತಿಭರಿತವಾದಂಥ ಸಾಕ್ಷಿಗಳಾಗಿ, ಒಂದು ದೊಡ್ಡ ಸಭೆಯಾಗಿ, ಒಂದು ದೊಡ್ಡ ಆಧುನಿಕ ಕಾಲಕ್ಕೆ ಬಂದಿರತಕ್ಕಂಥ ಒಂದು ದೊಡ್ಡ ಒಂದು ದೇವರ ಸೇವಕರಾಗಿ ಯೇಸು ಕ್ರಿಸ್ತನ ಅಂತೆ ಅವರು ಕೂಡ ನಡ್ಕೊಳ್ತಾ, ಯೇಸು ಕ್ರಿಸ್ತನ ಮಾರ್ಗಸೂಚಿಗಳಲ್ಲಿ, ನ್ಯಾಯ ಪ್ರಮಾಣಗಳಲ್ಲಿ, ನೀತಿ ನಿಯಮಗಳಲ್ಲಿ ನಡ್ಕೊಳ್ತಾ ಸುವಾರ್ತೆ ಸೇವೆಯನ್ನು ಮಾಡಿಕೊಳ್ತಾ ಮುಂದೆ ಸಾಗುತ್ತಾ ಹೋದರು. ಎಲ್ಲಡ್ತಿರಲ್ವಿಯ, ಗಂಭೀರವಾಗಿ ಹೇಳೋಣ ಅಲ್ಲೆಲುಯ್ಯ. ಆಗ ಇವರು ಸುವಾರ್ತೆಯನ್ನು ಸಾರ್ತಾ 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 ಅನೇಕ ಕಾರ್ಯಗಳು ಅವರ ಜೀವನದಲ್ಲಿ ದೇವರು ಮಾಡಿದನು. ಏನು ಮಾಡಿದನು? ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆ ಸಾರ್ತಾ ಇದ್ದಾರೆ. ಆದರೆ ಬೈಬಲ್ ಹೇಳ್ತಾ ಇದೆ, ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯ ಕೊನೆ ವಚನ ಹೇಳ್ತಾ ಇದೆ, ಏನಾಗಿದೆ ಅಂದರೆ ದೇವರು ಅವರ ಜೊತೆಯಲ್ಲಿ, ಯೇಸು ಅವರ ಜೊತೆಯಲ್ಲಿದ್ದು, ಲಾರ್ಡ್ ಹ್ಯಾಡ್ ಬೀನ್ ವಿತ್ ದೆಮ್ ಆ್ಯಂಡ್ ವರ್ಕಿಂಗ್ ಫಾರ್ ದೆಮ್ ಆ್ಯಂಡ್ ಕನ್ಫರ್ಮಿಂಗ್ ದ ಸ್ಪೋಕನ್ ಆ್ಯಂಡ್ ಶೇರ್ಡ್ ವರ್ಡ್ ಬೈ ದ ಸೈನ್ಸ್ ಆ್ಯಂಡ್ ವಂಡರ್ಸ್. ಅಂದರೆ ಆಗ ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡು ಅವರು ಪ್ರಪಂಚದ ವ್ಯಾಪ್ತಿಯಲ್ಲಿ ಹರಡ್ತಾ ಇರುವಾಗ ಎಲ್ಲೆಲ್ಲಿ ಹೋಗಿ ಆ ಶಿಷ್ಯರು ಸುವಾರ್ತೆಯನ್ನು ಸಾರಿದ್ರು, ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ, ನೋಡ್ರಿ, ಅವರು ಸಾರ್ತಿರುವ ಸುವಾರ್ತೆಗೆ ಸೂಚಕ ಕಾರ್ಯಗಳು ಅಂದ್ರೆ ಏನು? ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ವ ಕಾರ್ಯಗಳು, ರೋಗವಾಸಿ, ಬಿಡುಗಡೆ, ದೆವ್ವಗಳಿಂದ ಬಿಡುಗಡೆ, ಎಲ್ಲ ರೀತಿಯಾದಂಥ ಮಹತ್ವ ಕಾರ್ಯಗಳು, ರೋಗ ಶಾಂತಿ, ಎಲ್ಲ ರೀತಿಯಾದಂಥ ಸೂಚಕರಿಗಳು, ಮಹತ್ವ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಯೇಸು ಅವರ ಸುವಾರ್ತೆಯನ್ನು, ವಾಕ್ಯವನ್ನು ಅಂದ್ರೆ ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆಯ ವಾಕ್ಯವನ್ನು ಆ ಸೂಚಕ ಕಾರ್ಯಗಳಿಂದ ಸಾಬೀತು ಮಾಡಿದನಂತೆ, ಪ್ರೂವ್ ಮಾಡಿದನಂತೆ, ಕನ್ಫರ್ಮ್ ಮಾಡಿದನಂತೆ, ಪುಷ್ಟೀಕರಿಸಿದನಂತೆ. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅದೇ ರೀತಿಯಿಂದ ಅನೇಕ ಜನರು ಇವತ್ತು ಕೂಡ ಸುವಾರ್ತೆ ಪ್ರಪಂಚ ವ್ಯಾಪ್ತಿಯಲ್ಲಿ ಸಾರ್ತಾ ಇದ್ದಾರೆ. ದೇವರ ಸುವಾರ್ತೆ ನಿಮ್ಮೆಲ್ಲರಿಗೂ ತಲುಪಲಿ ಎಂಬುದಾಗಿ ಯೇಸು ಕ್ರಿಸ್ತನ ಈ ಒಂದು 10 ಸಾರಿ ಪ್ರಕಟವಾಗಿ 40 ದಿವಸದ ಅವಧಿ ಬೋಧನೆಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಯೇಸು ಕ್ರಿಸ್ತನ ಶುಭವು, ಕ್ಷೇಮವು, ಸಮೃದ್ಧಿಯು, ಆರೋಗ್ಯವು, ಸಮಾಧಾನ ನಿಮ್ಮೆಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸಿ, ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ಕುಟುಂಬ ಬಲಗೊಳಿಸಿ ಅವರು ಕೊನೆಗೆ ಪವಿತ್ರಾತ್ಮ ಅಭಿಷೇಕವನ್ನು ಪಡ್ಕೊಂಡು ಅವರು ದೇವರ ರಾಜ್ಯದ ಸುವಾರ್ತೆಯನ್ನು, ಆತನ ರಾಜ್ಯದ ಸುವಾರ್ತೆಯನ್ನು, ಆತನ ರಕ್ಷಣೆಯನ್ನು, ಆತನ ಕ್ಷಮೆಯನ್ನು, ಮಾನಸಾಂತರವನ್ನು ಸಾರಿಕೊಳ್ತಾ ಅವರೆಲ್ಲರನ್ನು ಶಿಷ್ಯರಾಗಿ ಮಾಡಿ ದೀಕ್ಷಾಸ್ಥಾನ ಕೊಟ್ಟು ದೇವರ ವಾಕ್ಯ ಅನುಸಾರವಾಗಿ ನಡೆಯೋದಕ್ಕಾಗಿ ಏನೇ ಪ್ರೋತ್ಸಾಹಿಸಿದ್ರು, ಬೋಧಿಸಿದರು, ಹಾಗೆ ಬೋಧಿಸುತ್ತಾ ಮುಂದೆ ಸಾಗುತ್ತಾ ಇರುವಾಗ ನೀನು ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆಯನ್ನು, ಅವರು ಸಾರ್ತಿರ್ತಕ್ಕಂಥ ಆ ರಕ್ಷಣೆಯ ವಾರ್ತೆಯನ್ನು ಸೂಚಕ್ರಿಯೆಗಳಿಂದ, ಮಹತ್ವ ಕಾರ್ಯಗಳಿಂದ, ಸ್ವಸ್ಥತೆಗಳಿಂದ ಮತ್ತು ಕರ್ತನೆ ನೀನು ಮಾಡ್ತಕ್ಕಂಥ ಅದ್ಭುತ ಕಾರ್ಯಗಳಿಂದ ಅವುಗಳನ್ನು ಪ್ರೂವ್ ಮಾಡ್ತಾ, ಸಾಬೀತು ಮಾಡ್ತಾ, ಪುಷ್ಟೀಕರಿಸುತ್ತಾ ಹೋಗ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇವತ್ತಿಗೂ ನಾನು ಸಾರಿರ್ತಕ್ಕಂಥ ಈ ಸುವಾರ್ತೆ ನೇರ ಪ್ರಸಾರದಲ್ಲಿ ಕೇಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕರ್ತನೆ, ಯಾರ್ಯಾರು ಇವತ್ತು ಯೇಸುವೆ ಬರಬೇಕಾಗಿರುವ ಎಂದು ಅರ್ಥ ಮಾಡಿಕೊಂಡು ನಂಬಿ ಇವತ್ತು ಅವರು ಯೇಸುವನ್ನು ಒಡೆಯನೆಂಬುದಾಗಿ ತನ್ನ ಹೃದಯದಲ್ಲಿ ಒಪ್ಪಿಕೊಳ್ಳುತ್ತಾರೋ ಆವಾಗಲೇ ಅವರಿಗೆ ಸುಖವು, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯ, ರೋಗದಿಂದ ಮುಕ್ತರಾಗಿ, ಎಲ್ಲ ಬಡತನದಿಂದ ಮುಕ್ತರಾಗಿ ಅನೇಕ ಜನರಿಗೆ ದಾನ ಮಾಡುವಷ್ಟು ಕರ್ತನೆ ಕೇಳುತ್ತಿರ್ತಕ್ಕಂಥ ಪ್ರತಿಯೊಂದು ವೀಕ್ಷಕರಿಗೆ ಉಂಟಾಗುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇದೇ ರೀತಿಯಲ್ಲಿ ಇವತ್ತು ನಾನು ಸುಮಾರು ಕೆಲವೊಂದು ವಾಲ್ಯೂಮ್ಗಳನ್ನು ಯೇಸು ಕ್ರಿಸ್ತನ ಪುನರುತ್ಥಾನದ 40 ದಿವಸ ಅವಧಿಗಳಲ್ಲಿ ಏನೇನು ಮಾಡಿದ್ದೇನೆ ಎಂಬುದಾಗಿ ತಿಳಿಸಿದ್ದೇನೆ. ಇದೇ ರೀತಿಯಲ್ಲಿ ಅನೇಕ ಹೊಸ ಹೊಸ ಕಾರ್ಯಗಳನ್ನು ತಿಳಿಸ್ತೇನೆ. ಅದರ ಮೂಲಕವಾಗಿ ನಿಮಗೆ ಸ್ವಸ್ಥತೆಯು, ಆರೋಗ್ಯವು, ಬಡತನದಿಂದ ಮುಕ್ತಿಯು, ರೋಗ ಶಾಂತಿಯು, ಮನಃಶಾಂತಿಯು, ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯದಿಂದ ಕೊನೆಯವರೆಗೂ ಪರದೇಶಿ ಸೇರೋ ತನಕ, ಈ ಲೋಕದ ಯಾತ್ರೆ ಮುಗಿಸೋ ತನಕ ಸುಖ ಸಮೃದ್ಧಿಯಲ್ಲಿದ್ದು ಬಾಳಬೇಕೆಂಬುದಾಗಿ ಹಾರೈಸುತ್ತಾ ಗಾಡ್ ಬ್ಲೆಸ್ ಯು.